गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। ಹತ್ತೊಂಬತ್ತನೇದಾಯ್ತಲ್ಲ, ಅಲ್ಲ 20th ಹೇಳಬೇಕು. ಇದು ಓಕೆ. ದ ಎಸೆನ್ಷಿಯಲ್ ಐಡೆಂಟಿಟಿ ಆಫ್ ದ ಯೂನಿವರ್ಸ್ ವಿತ್ ಬ್ರಹ್ಮನ್ ಅಲ್ಲವೇ? ಆತ್ಮೈಕತ್ವ ಅದು ಸ್ವಲ್ಪ ಟೇಬಲ್ ಮೇಲೆ ಇದೆ. ಆಫ್ ಮಾಡಿದ್ದೀಯಾ? ಹಾಂ, ಸಾಕು. ಅದು ಅಲಾರಮ್ ಅಷ್ಟೇ, ರಿಂಗಲ್ಲ. ಈಗ ಮತ್ತೆ ಆಗಲ್ಲ, ಒಂದು ಸಲ ಆಫ್ ಮಾಡಿದರೆ ಆಗಲ್ಲ. ಆತ್ಮೈಕತ್ವ ಆರ್ ದ ಯೂನಿಟಿ ಆಫ್ ಆತ್ಮನ್ ಆರ್ ಬ್ರಹ್ಮನ್ ಈಸ್ ದ ಓನ್ಲಿ ಅಬ್ಸಲ್ಯೂಟ್ ಟ್ರೂತ್ ಅಕಾರ್ಡಿಂಗ್ ಟು ದ ಶ್ರುತೀಸ್ as shown by ಬಾದರಾಯಣ. ಆತ್ಮೈಕತ್ವ ಎಂಬುದೊಂದೇ ಶಾಸ್ತ್ರದಲ್ಲಿ ಹೇಳಿದ್ದು. ಏಕೆಂದರೆ ನಾನಾತ್ವವು ಇಟ್ಕೊಂಡ್ರೆ ತಪ್ಪೇನು? ನಾನಾತ್ವವು ಭ್ರಾಂತಿ ಆಗುವುದರಿಂದ ಭ್ರಾಂತಿ ಯಾವಾಗಲೂ ಸುಖವನ್ನುಂಟು ಮಾಡಲ್ಲ, ತಪ್ಪು ಯಾವಾಗಲೂ ಸುಖವನ್ನುಂಟು ಮಾಡಲ್ಲ. ಭ್ರಾಂತಿ ನೀರು ಅದೇನು, ಬಿಸಿಲು ಕುದುರೆ. ಭ್ರಾಂತಿ ನೀರಿನಿಂದ ಬಾಯಾರಿ ಕಾರುತ್ತದೆ. ಕುದುರೆ, ಅದೇ ಹೇಳ್ತಾ ಇದ್ದೆ, ಬಿಸಿಲು ಕುದುರೆ. ಆ ನೀರಿನಿಂದ ಬಾಯಾರಿ ಕಾರಲ್ಲ, ಏಕೆಂದರೆ ಅಲ್ಲಿ ಇಲ್ಲವೇ ಇಲ್ಲ. ಪೇಂಟಿಂಗ್ನಲ್ಲಿ ನೀರು, ಅದರಲ್ಲಿ ಸ್ನಾನ ಮಾಡ್ಬೋದಾ? ಪೇಂಟಿಂಗ್ನಲ್ಲಿ ಫ್ಯಾನ್ ತಿರುಗುತ್ತದೆ. ಸೆಲ್ಫೋನ್ ತಿರುಗುವಂಥ ವೀಡಿಯೋದಿಂದ ನಮಗೆ ಗಾಳಿ ಬರುತ್ತದೆ. ವೀಡಿಯೋ ನೀವು ಫ್ಯಾನ್ ತಿರುಗುವಾಗ ವೀಡಿಯೋ ಮಾಡ್ಕೊ. ಕರೆಂಟ್ ಇಲ್ಲ, ಫ್ಯಾನ್ ನಿಂತು ಹೋಯಿತು, ಆವಾಗ ಇದು ಆನ್ ಮಾಡಿ ಗಾಳಿ ಬರ್ತದೆ, ತಿರುಗುತ್ತದೆ ಫ್ಯಾನ್, ಹೊರತು ಗಾಳಿ ಬರಲ್ಲ. ಹಾಗೆ ಅಲ್ಲವೇ? ಹಾಗೆ ಭ್ರಾಂತಿ ಅಂದರೆ, ಮಿಥ್ಯ ಅಂದರೆ ಯಾವುದು ಆ ತರಹ ತೋರ್ತದೆ ಅಲ್ಲಿ ಮಾತ್ರ ಇಲ್ಲ, ಅದು ಮುಖ್ಯ. ಆದ್ದರಿಂದ ಇಲ್ಲಿ ಆತ್ಮವನ್ನು, ಆತ್ಮ ಅಂದರೆ ನಿಜವಾದ ಆತ್ಮ, ಅದನ್ನು ನಾನು ಮಿಕ್ಕ ಎಂಬ ಜ್ಞಾತೃ ಜ್ಞೇಯವೆಂಬ ದ್ವೈತವಾಗಿ ನೋಡುವುದು ಅದು ತಪ್ಪು ತಿಳುವಳಿಕೆ. ಆತ್ಮನನ್ನು ನಾನು ಅಥವಾ ಪ್ರಪಂಚ, ನಾನು ಪ್ರಪಂಚ ಎಂಬ ಎರಡಾಗಿ ನೋಡುವುದರಿಂದ ಆತ್ಮದ ನಿಜವಾದ ಏಕತ್ವ ಅಂದರೆ ಎಲ್ಲ ಸೇರಿರುವ ಒಂದು. ಏಕ ಅಂದರೆ ಆಧುನಿಕ ಭಾಷೆಯಲ್ಲೇನು, ಅನೇಕ ಜನರಲ್ಲಿ ಒಬ್ಬ ಮನುಷ್ಯ ಏಕ ಅಂದ್ಕೊಳ್ತಾರೆ. ಆ ತರಹ ಏಕ ಅಲ್ಲ. ಏಕ ಅಂದರೆ ಅನೇಕ ಜನರಿರುವಕ್ಕಿಂತ ಒಬ್ಬ ಮನುಷ್ಯ ಇರುತ್ತಾನೆ ನೋಡಿ. ನಮ್ಮ ದೇವರೊಬ್ಬನೇ ದೇವರು, ನಿಮಗೆ ಅನೇಕ ದೇವರಿದ್ದಾರೆ, ಹೀಗೆ ಮಾತಾಡ್ತಾರೆ. ಹಿಂದೂಗಳಿಗೆ ಅನೇಕ ದೇವರಿದ್ದಾರೆ, ನಮಗೆ ಒಬ್ಬರೇ ದೇವರು ಎಂದು. ಒಬ್ಬ ಆಗಿದ್ದರೂ ಆ ಒಬ್ಬ ಯಾವ ತರಹ ಒಬ್ಬ? ಮನುಷ್ಯರ ಹಾಗೆ, ಪದಾರ್ಥಗಳ ಹಾಗೆ ಅನೇಕ ವಸ್ತುಗಳಲ್ಲಿ ಒಬ್ಬನಾಗಿದ್ದರೆ ಅವರು ಪರಿಮಿತ ಒಬ್ಬನಾದ. ನಾವು ಹೇಳುವ ಒಬ್ಬ ಆ ತರಹ ಸಂಖ್ಯಾಪರವಾದ ಒಬ್ಬ ಅಲ್ಲ. ಒಬ್ಬ ಅಂದರೆ ಸಂಖ್ಯೆ ಎಲ್ಲಿರುತ್ತದೆ? ಅನೇಕ ವಸ್ತುಗಳಿದ್ದರೆ ಸಂಖ್ಯೆ ಇರುತ್ತದೆ. ಸಂಖ್ಯಾರೂಪವಾದ ಒಂದಲ್ಲ. మరి ಯಾವುದು ಅಂದರೆ ಎಲ್ಲವೂ ಸೇರಿಸಿ ಒಂದು ಅಂದರೆ ಅಲ್ಲಿ ಒಂದು ಅನೇಕ ಎರಡೂ ಇಲ್ಲ, ಸಂಖ್ಯೆನೇ ಇಲ್ಲ. ಒಂದು ಇಲ್ಲ, ಅನೇಕವೂ ಇಲ್ಲ. ಅನೇಕದಿಂದ ಹೋಲಿಸಿ ಒಂದು ಹೇಳ್ತೀರಿ, ಇಲ್ಲಿ ಅನೇಕ ಇಲ್ಲ, ಒಂದು ಇಲ್ಲ, ಸಂಖ್ಯೆನೇ ಇಲ್ಲ. ಆಕಾಶ, ಅನಂತ ಆಕಾಶಕ್ಕೆ ಏನು ಹೇಳ್ತೀವಿ? ಅದು ಅನಂತ ತತ್ವ. ಎಲ್ಲವೂ ತಾನೇ. ಅದು ಎಷ್ಟಿವೆ ಅಂದರೆ ಎಷ್ಟು ಎಂಬ ಸಂಖ್ಯೆನೇ ಇಲ್ಲ ಅಲ್ಲಿ. ಆ ಅರ್ಥದಲ್ಲಿ ಒಂದು. ಅದರಿಂದ ನಮ್ಮ ಅದ್ವೈತವನ್ನು ಈ ಮುಸಲ್ಮಾನರು, ಕ್ರೈಸ್ತ ಜನರು ನಾವು ಒಬ್ಬನೇ ಈ ಈಶ್ವರನನ್ನು ಒಪ್ಕೊಳ್ತೀವಿ ಅಂದರೆ, ನೀವು ಅದ್ವೈತಿಗಳಲ್ಲಿಯೂ ಒಂದೇ ಈಶ್ವರನ ಒಪ್ಕೊಳ್ತಾರೆ, ಹೀಗೆ ಮಾತಾಡ್ತಾರೆ. ಆ ತರಹ ಈಶ್ವರ ನೋಡಿದ್ದರೆ ದ್ವೈತ ವಿಶಿಷ್ಟಾದ್ವೈತಿಗಳು ಒಬ್ಬನನ್ನೇ ಈಶ್ವರ ಹೇಳ್ತಾರೆ. ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಮುಂತಾದವರು ಈಶ್ವರನು ಒಬ್ಬನೇ ಎಂದು ಅವರು ಹೇಳ್ತಾರೆ. ಅದ್ವೈತಿಗಳು ಹೇಳುವ ಒಬ್ಬರು ಆ ಅರ್ಥದಲ್ಲಿ ಅಲ್ಲ, ತತ್ವ ಒಂದು ಎಂದು ಹೇಳಿದ್ದೇವೆ. ಈಶ್ವರ ಒಬ್ಬನು ಎಂದಲ್ಲ, ತತ್ವ ಒಂದು ಅಂದರೆ ಈಶ್ವರ, ಜೀವ, ಜಗತ್ತು, ನಾಮರೂಪ, ಮನುಷ್ಯ ಎಲ್ಲವೂ ಸೇರಿಸಿ ತತ್ವ ಒಂದು. ಏಕಂ ಸದ್ವಿಪ್ರ ಬಹುಧಾ ವದಂತಿ ಎಂದು ಋಗ್ವೇದ ಮಂತ್ರ ಎಲ್ಲರೂ ಉದಾಹರಿಸ್ತಾರೆ. ಒಬ್ಬನೇ ದೇವರು, ಅನೇಕ ಹೆಸರುಗಳಿವೆ. ಇದೆಲ್ಲ ರಾಜಕಾರಣಿಗಳ ಕೈಗೆ ಹೋಗಿ ವೇದ ಮಂತ್ರಗಳು ಎಲ್ಲ ಹಾಳಾಗಿಬಿಟ್ಟಿವೆ.
ನಾವು ಪೊಲಿಟಿಷಿಯನ್ ಕೈಯಿಂದಲೇ ಈ ಮಂತ್ರಗಳನ್ನು ಕೇಳ್ತೀವಿ. ಅವರ ಸಬ್ಜೆಕ್ಟ್ ಅಲ್ಲ, ಅವ್ರು ಮಾತಾಡಬೇಕಾಗಿಲ್ಲ. ಅವರು ಓಟ್ಗೋಸ್ಕರ ಮಾಡುವಂಥ ದುಷ್ಟರು. ಅವರ ಸಬ್ಜೆಕ್ಟ್ ಅವರು ಮಾತಾಡಬೇಕು. ಅವ್ರಿಗೆ ಗೊತ್ತಿಲ್ಲದ ವಿಷಯ ಅವರೇಕೆ ಮಾತಾಡೋದು. ಅಲ್ಲಿ ದೇವರೊಬ್ಬರೇ, ಅಲ್ಲಾವು ನಮ್ಮ ಭಗವಂತ ಒಬ್ಬನೇ ಎಂದು ಎಲ್ಲಿಯಾದರೂ ಹೇಳಿತಾ? ಅವರಾದರೂ ಒಪ್ಪುತ್ತಾರಾ? ನಿಮ್ಮ ರಾಮಚಂದ್ರನೇ ಅಲ್ಲ ಅಂದರೆ ಒಪ್ಪುತ್ತಾರಾ? మరి ಒಬ್ಬನೇ ಎಂದು ಈ ಮಾತಕ್ಕೆ ಯಾರನ್ನು ಇದು ಹಿಂದೂಗಳನ್ನು ಫೂಲ್ ಮಾಡುವುದೇ, ಹಿಂದೂಗಳನ್ನು ಮೂರ್ಖರಾಗಿ ಮಾಡುವುದೇ ಈ ಮಾತು. ಅವರು ಎನಿವೇ ಒಪ್ಪಲ್ಲ. ಆದರೆ ಏಕೆಂದರೆ ಅವರ ದೇವರನ್ನು ಬೇರೆಯೇ. ಅವರ ದೇವರು ಪ್ರತ್ಯೇಕ ದೇವರು, ಬಿಡಿಯಾದ ದೇವರು, ಎಲ್ಲರಿಗಿಂತ ಬಿಡಿಯಾದ ದೇವರು. ನಮ್ಮರು ಭಗವಂತ ಅಂದರೆ ಎಲ್ಲವನ್ನು ವ್ಯಾಪಿಸಿರುವಂಥ, ಎಲ್ಲವನ್ನು ತನ್ನಲ್ಲೇ ಒಳಗೊಂಡಿರುವಂಥ ಅಖಂಡ ತತ್ವ. ಅದು 1, 2 ಎಂದು ಸಂಖ್ಯಾರೂಪವಾಗಿ ಹೇಳತಕ್ಕದ್ದಲ್ಲ. ತತ್ವವು ಅಖಂಡ. ಅಖಂಡ ಅಂದರೆ ಯಾವುದು ತನಗಿಂತ ಹೊರಗೆ ಯಾವುದಿಲ್ಲ. ಜೀವ ಇಲ್ಲ, ಜಗತ್ತಿಲ್ಲ, ನಾಮರೂಪ ಇಲ್ಲ, ಯಾರೂ ಇಲ್ಲ. ಸ್ವರ್ಗ, ನರಕ, ಸರ್ವ ಲೋಕಗಳು, ಸರ್ವ ಪ್ರಪಂಚ ಎಲ್ಲವೂ ತನ್ನಲ್ಲೇ ಒಳಗೊಂಡಂಥ ಅಖಂಡ ತತ್ವ. ಅದರಿಂದ ಏಕಂ ಸತ್. ಸತ್ ಅಂದರೇನು? ತತ್ವ ಒಂದು ಎಂದು ಹೇಳಿದ್ದಾರೆ. ಬಹುಧಾ ವದಂತಿ, ಒಂದೇ ತತ್ವವನ್ನು ಅನೇಕ ದೇವರಾಗಿ ಹೇಳುತ್ತಾರೆ. ಒಂದೇ ತತ್ವವನ್ನು ನಾನಾ ದೇವರೂಪವಾಗಿ ಹೇಳ್ತಾರೆ. ಅಲ್ಲಿ ತತ್ವ ಒಂದೇ ಹೇಳಿದ್ದರೆ ಹೊರತು ದೇವರೊಂದು ಎಂದು ಹೇಳಲಿಲ್ಲ. ನೋಡಿ ಹೇಗೆ ಮಾತಾಡ್ತಾರೆ ರಾಜಕಾರಣಿಗಳು ಪಾರ್ಲಿಮೆಂಟ್ನಲ್ಲಿ, ಟಿ ವಿಗಳಲ್ಲಿ, ಪಬ್ಲಿಕ್ ಪ್ರವಚನದಲ್ಲಿ. ಈಗ ಅವರನ್ನು ನೋಡಿಕೊಂಡು ನಮ್ಮ ಸುದ್ದಿಪತ್ರಗಳು, ಪತ್ರಿಕೆಗಳಲ್ಲಿ ಎಲ್ಲರೂ ಮಾತಾಡೋದಿದೆ. ಈಗ ನಮ್ಮ ಹಿಂದೂಗಳು ಅಷ್ಟೇ. ಏಕೆಂದರೆ ಹಿಂದೂಗಳ ಹಿಂದೂ ಜ್ಞಾನವೆಲ್ಲ ನಮ್ಮ ಅಡ್ವರ್ಟೈಸ್ಮೆಂಟ್ ಮಾಡುವುದರಿಂದ ಬರುತ್ತದೆ, ಅಥವಾ ರಾಜಕಾರಣಿಗಳಿಂದ ಬರುತ್ತದೆ, ಅಥವಾ ನಮ್ಮ ಹಿಂದೂ ವಿರೋಧಿಗಳಾದ ಕ್ರಿಸ್ತ ಮಿಷನರಿಗಳಿಂದ ಬರುತ್ತದೆ. ಹಿಂದೂಗಳಿಗೆ ಹಿಂದೂ ಜ್ಞಾನ ಎಲ್ಲಿಂದ ಬರುತ್ತದೆ? 3 4ನೇದು ನಮ್ಮ ಹಿಂದೂ ಗುರುಗಳು ಯೋಗ್ಯರಲ್ಲ. ನಮ್ಮ ಹಿಂದೂ ಗುರುಗಳು, ಸನ್ಯಾಸಿಗಳು, ಪಂಡಿತರು, ವಿದ್ವಾಂಸರು, ವೇದಾಂತಿಗಳು, ಇವರ ಮುಖದಿಂದ ಯಾರೂ ಕೇಳಲ್ಲ. ಇವರು ಅಯೋಗ್ಯರಲ್ಲವೇ? ಇವರಿಂದ ಕೇಳುವುದೇನು? ಇವರಿಗಿಂತ ಹೆಚ್ಚು ನಮ್ಮ ಗಾಂಧೀಜಿ, ನಮ್ಮ ನೆಹರು ಇದ್ದಾನೆ, ನಮ್ಮ ಇನ್ನೊಬ್ಬರು ದೊಡ್ಡವರಿದ್ದಾರೆ. ಇವರಿಗೇನು ಗೊತ್ತು? ರಾಮಾಯಣ ಮಹಾಭಾರತ ಟಿ ವಿ ನೋಡು ತಿಳ್ಕೊಳ್ತಾರೆ ಹೊರತು ವಾಲ್ಮೀಕಿ ವ್ಯಾಸವನ್ನು ನೋಡಲ್ಲ ಯಾರು ಅಲ್ಲ. ಅಂದರೆ ರಾಜಕಾರಣಿಗಳು, ಅಥವಾ ಈ ಸುದ್ದಿಪತ್ರಗಳು, ಅಥವಾ ನಮ್ಮ ಶತ್ರುಗಳಿರುತ್ತಾರೆ ನೋಡಿ, ಕ್ರಿಸ್ತ ಮಿಷನರಿಗಳು ಏನೇನೋ ಮಾತಾಡ್ತಾರೆ, ಅವುಗಳಿಂದಲೇ ನಮಗೆ ಜ್ಞಾನ. ಅದಕ್ಕೋಸ್ಕರ ಹಿಂದೂಗಳ ಮೂರ್ಖತನ ಹೀಗಿದೆ. ಈ ರಾಜಕಾರಣಿಗಳು ಯಾರು? ಅವ್ರಿಗೆ ಏನು ಬರುತ್ತದೆ? ಓಟ್ಗೋಸ್ಕರ ಮಾತಾಡ್ತಾ ಇದ್ದಾರೆ. ಅವರು ಇಲ್ಲಿ ಬಂದು ವಿದ್ಯಾರ್ಥಿಯಾಗಿ ಕಲಿತುಕೊಳ್ಳಬೇಕು. ಅಂಥವರು ವೇದಿಕೆ ಮೇಲೆ ಕೂರಿಸಿ ಒಂದು ಪುಸ್ತಕ ಬಿಡುಗಡೆಬೇಕನ್ನೋ ರಾಜಕಾರಣಿಯನ್ನು ಕರೆಯುತ್ತಾರೆ. ರಾಜಕಾರಣಿಯನ್ನು ಕರೆದು ಅವರಿಂದ ಪುಸ್ತಕ ಬಿಡುಗಡೆ ಮಾಡಿಸಿ ನನಗೆ ಹೇಳ್ತಾರೆ, ಸ್ವಾಮೀಜಿ ನೀವು ಅವರ ಕುರಿತು ಹೇಳಿ. ಅವರನ್ನು ನಾನು ಪ್ರಶಂಸೆ ಮಾಡಬೇಕು. ಅವರು ದೊಡ್ಡ ವೇದಾಂತಿ, ಅಬ್ಬೋ ನಮ್ಮ ಪುಸ್ತಕ ಬಿಡುಗಡೆಗೆ ಬಂದರು. ವೇದಾಂತ ಪುಸ್ತಕಕ್ಕೆ ಅವನು ಶ್ರೇಷ್ಠ ಅಲ್ಲವೇ? ಅವನು ಹೇಳಿದ್ದು ನಾವು ಕೇಳಬೇಕು. ಯಾರು? ನಮ್ಮ ಕಮಿಟಿ ಮೂರ್ಖರು ಹೀಗೆ ಮಾಡ್ತಾರೆ. ಅವನನ್ನು ಕರೆಯುತ್ತಾರೆ. ಇದು ಏನಪ್ಪ? ಯಾರು ಯಾವ ಸಬ್ಜೆಕ್ಟಿಗೆ ಹೇಳಬೇಕು? ಏಕೆಂದರೆ ಸರ್ವೇ ಗುಣ ಕಾಂಚನಮಾಶ್ರಯಂತಿ ಎಂದು ಒಂದು ನೀತಿಶಾಸ್ತ್ರ ಇದೆ. ಹಣವಂತ ಇದ್ದರೆ ಅವನೇ ನೀತಿವಂತ, ಅವನೇ ಸಜ್ಜನ, ಅವನೇ ಧರ್ಮಾತ್ಮ, ಅವರೇ ಪುಣ್ಯಾತ್ಮ, ಅವರು ತತ್ವಜ್ಞಾನಿ, ಅವರು ಶಾಸ್ತ್ರಜ್ಞಾನಿ. ಅವರಿಗೆಲ್ಲ ಮರೆತು ಎಲ್ಲರೂ ಅವರನ್ನೇ ಪ್ರಶಂಸೆ ಮಾಡ್ತಾರೆ. ಏನಿದೆ ಅಂದರೆ ಅವರಿಗೆ ಹಣ ಹೆಚ್ಚಿದೆ. ಒಂದು ದೊಡ್ಡ ಮನೆ ಇದೆ, ಒಂದು 5-6-10 ಕಾರುಗಳಿವೆ, ಒಂದು 5-6 ಸೇವಕರಿದ್ದಾರೆ, 10 ಸೇವಕರಿದ್ದಾರೆ ಅಷ್ಟೇ. ಈಗ ಅವ್ರು ಏನು ಹೇಳಿದ್ದರು? ರಾಜಕಾರಣಿಗಳನ್ನೇ ಕರೆದು ವೇದಾಂತ ಹೇಳಿಸ್ತಾರೆ ಅಲ್ಲ. ನಮ್ಮ ಕಾರ್ಯಾಲಯಕ್ಕೆ ಒಂದು ಸಲ ಯಾರೋ ಅಲ್ಲಿರುವ ಹೊಳೆ ನರಸೀಪುರಕ್ಕೆ ಲೋಕಲ್ MLAನೋ MP ಯೋ ಬಂದಾಗ ನಮ್ಮ ಜನ ಉತ್ಸಾಹದಿಂದ ಅಯ್ಯೋ ಬನ್ನಿ ಸ್ವಲ್ಪ ಹೇಳಿ, ಮೈಕ್ ಕೊಟ್ಟು ಅವರಿಗೆ ಹೇಳಿ ಅವ್ರೇನು ಹೇಳಿದನು ಗೊತ್ತಾ? ಇದು ಆಧ್ಯಾತ್ಮಿಕ ಸ್ಥಾನ, ನನ್ನಂಥವರು ಹೇಳುವುದು ನನಗೆ ಯೋಗ್ಯತೆ ಇಲ್ಲ, ನಾನು ಹೇಳಲ್ಲ ಹೇಳಿಬಿಟ್ಟು. ನನಗೆ ಯೋಗ್ಯತೆ ಇಲ್ಲ, ನಾನು ಹೇಳಿದೆ ಅವನು ಬುದ್ಧಿವಂತ ಹೇಳಿದೆ. ಅವನು ಸಾಮಾನ್ಯ, ಅವನೇ ಬುದ್ಧಿವಂತ. ಅವರು ತನ್ನ ಜಾಗ, ಅವ್ರ ರಾಜಕಾರಣಿ ಏನಾದರೂ ಹೇಳ್ಕೊಳ್ಳಲಿ. ಇದು ಆಧ್ಯಾತ್ಮಿಕ ವಿಷಯಕ್ಕೆ ಅವರನ್ನು ಕರೆದು ಹೇಳಿಸುವುದೇನು? ಈ ಕರೆಯುವವರು ಮೂರ್ಖರು, ಅವನು ಬುದ್ಧಿವಂತ. ಅವನನ್ನು ಕರೆದರೆ ಇವನು ಮೂರ್ಖ. ಅವನು ಹೇಳುವ ಸಬ್ಜೆಕ್ಟ್ ಏನದು? ಅವನು ಮಿಕ್ಕ ವಿದ್ಯಾರ್ಥಿ ಹಾಗೆ ಕೂತ್ಕೊಂಡು ಕಲಿಯಬೇಕು. ಅವರು ಒಂದು ಪಾಠ ಕೇಳಲಿಲ್ಲ, ಅವ್ರಿಗೇನು ಬರುತ್ತದೆ? ನಿಮಗೆ ಬರುವಷ್ಟು ಬರಲ್ಲ ಅವರಿಗೆ. ಇದೆಲ್ಲ ಏಕೆ ಹೇಳ್ತಾ ಇದ್ದೀನಿ ಅಂದರೆ,
ಅಧಿಕಾರಿ ಯೋಗ್ಯ ಗುರುವಿನಿಂದಲೇ ಕಲಿಯಬೇಕೇ ಹೊರತು ಅಯೋಗ್ಯರನ್ನು ಗುರುಗಳಾಗಿ ಮಾಡಬಾರದು. ಅವರಿಂದ ಕಲಿಯಬಾರದು. ಹಿಂದೂ ಮತ ನಾಶವಾಗುವುದು ಇದೇ ಕಾರಣ. ಈ ರಾಜಕಾರಣಿಗಳ ಮಾತು ಕೇಳಿ, మీరు ఇటన్నా రండి, అక్కడ పర్వాలేదా, ఇటన్నా రండి, ఆ గదిలో కూర్చోవచ్చు కావాలంటే. ಎನಿವೆ ಒಕ್ಕ ಪೂಟ ಈಗ 12ಕ್ಕೂ ಮುಗಿಯುತ್ತದೆ. ಮತ್ತೆ ಅವರದೆಲ್ಲ ಮುಗಿದ ನಂತರನೇ ಮಾಡೋಣ. ಅಂದರೆ ಏಕತ್ವ ಅಂದರೆ ಏಕಾಏಕ ಅಂದರೆ ಒಂದೇ ಗಾಡು ಈ ಒಂದೇ ಗಾಡೇನು? ಈ ಕಾಲದಲ್ಲಿ ತಾತ್ವಿಕ ವಿಷಯಗಳನ್ನು ಸಾಮಾಜಿಕ ದೃಷ್ಟ್ಯಾ, ರಾಜಕೀಯ ದೃಷ್ಟ್ಯಾ ಅರ್ಥ ಮಾಡ್ತಾ ಇದ್ದಾರೆ. ಅದೇ ದೊಡ್ಡದಂತೆ. ಈ ಯೂನಿವರ್ಸಿಟಿಗಳಿಗೆ ಏನು ಗೊತ್ತಿಲ್ಲ. ಶಾಲೆಯಲ್ಲಿ ಹೇಗಾಗಿ ಏನಾಗಿದೆ ಅಂದರೆ, ಮುಸ್ಲಿಂ ಕ್ರಿಸ್ತ ಜನರು ಅವರು ಈ ಲೌಕಿಕರಿಂದ ಕೇಳಲ್ಲ. ಅವರ ಮತವನ್ನು ತನ್ನ ಮುಲ್ಲಾಗಳಿಂದ, ತಮ್ಮ ಮಿಷನರಿ ಏನದು ಬಿಷಪ್ಗಳಿಂದಲೇ, ಫಾದರ್ಗಳಿಂದಲೇ ಕೇಳ್ತಾರೆ. ನಮ್ಮ ಹಿಂದೂಗಳೇನೋ ರಾಜಕಾರಣಿಗಳಿಂದ, ನಮ್ಮ ಶತ್ರುಗಳಿಂದ ಕೇಳ್ತಾರೆ. ಇದು ವಚ್ಚಿದ ಪ್ರಾಬ್ಲಮ್, ಇದು ಬಂದಿರುವ ಪ್ರಾಬ್ಲಮ್. ಇದು ಹಿಂದೂಗಳಿಗೆ ಯಾರು ಹೇಳಬೇಕು? ಎಲ್ಲರೂ ಅವರನ್ನೇ ಕೇಳ. ಯಾರು ಹೇಳಿದ್ದರೂ ತತ್ವ ಒಂದೇ. ಮುಸಲ್ಮಾನರನ್ನು ಕರೆದು ಒಬ್ಬ ಮುಸಲ್ಮಾನ್ ಲೆಕ್ಚರರು ಸ್ವಲ್ಪ ಸಂಸ್ಕೃತ ಕಲ್ತ್ಕೊಂಡನಂತೆ. ನಮಗೆ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತದಲ್ಲ ಕಾಲೇಜಿನಲ್ಲಿ, ಅವನು ವೇದ ಎಂದು ಸಬ್ಜೆಕ್ಟು ಓದಿ ಸಂಸ್ಕೃತ ಓದಿಕೊಂಡನಂತೆ. ಅವರು ಲೆಕ್ಚರರ್ ಆದರೆ ಕಾಶಿ ಸಂಸ್ಕೃತ ವಿಶ್ವವಿದ್ಯಾಲಯ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಕೇಳಿದ್ದೀರಾ? ಕಾಶಿ ಸಂಸ್ಕೃತ ವಿಶ್ವವಿದ್ಯಾಲಯ, ಅದರಲ್ಲಿ మదన్ మోహన్ మాలవీయ స్థాపించారు. ಇದು ಹಿಂದೂ ವಿಶ್ವವಿದ್ಯಾಲಯ ಆಗಬೇಕು. ಅಲಿಗರ್ ಮುಸ್ಲಿಮ್ಸ್ಗಿದೆ, ಹಿಂದೂಗಳಿಗೆ ಹಿಂದೂ ವಿದ್ಯೆ ಹೇಳುವುದಿಲ್ಲವೇ ಇಲ್ಲ. ಅದು ಬೇಕು ಎಂದು ಹಿಂದೂಗಳಿಗೆ ಹಿಂದೂ ಶಾಸ್ತ್ರಗಳು, ಹಿಂದೂ ವಿದ್ಯೆ ಕಲಿಯಬೇಕು ಹಿಂದೂಗಳಿಗೆಲ್ಲ ಎಂದು ಕಷ್ಟಪಟ್ಟು ತುಂಬ ಎಲ್ಲೋ ಭಿಕ್ಷೆ ಮಾಡಿ, ಡೊನೇಷನ್ ಕಲೆಕ್ಟ್ ಮಾಡಿ ಆಲ್ ಓವರ್ ಇಂಡಿಯಾ ಅವರಿಂದ ಅದು ಕಟ್ಟಿದ್ದಾರೆ. ಭಿಕ್ಷೆ ಮಾಡುವಕ್ಕೆ ಹೋದರೆ ಎಲ್ಲರನ್ನು ಭಿಕ್ಷೆ ಮಾಡಿದ್ದಾರೆ. ಬೀದಿಯಲ್ಲಿ ಯಾರು ಕಂಡು ಬಂದರೆ ಅವರಿಗೆ ಹೀಗೆ ಬಟ್ಟೆ ಹಿಡ್ಕೊಂಡು ಇದು ಭಿಕ್ಷೆ ಮಾಡಿದ್ದಾರೆ, ನಾನು ಯೂನಿವರ್ಸಿಟಿ ಕಟ್ತಾ ಇದ್ದೀನಿ ಕೊಡಿ, ಹಾಗೆ ಮಾಡಿ ಕಟ್ಟಿದ್ದು. ಅದು ಹಿಂದೂಗಳಿಗೆ ಆಗಬೇಕು. ಹಿಂದೂಗಳ ದುರ್ಗತಿ ಇದೆ, ಹಿಂದೂಗಳಿಗೆ ಹಿಂದೂ ಜ್ಞಾನವಿಲ್ಲ. ಹೈದರಾಬಾದ್ಗೆ ಬಂದರು, ಎಲ್ಲೋ ಒಂದು ಕಡೆ ಹೈದರಾಬಾದ್ ಅನಿಸುತ್ತದೆ. ಆ ನಿಜಾಮ್ ರಾಜ ಇದ್ದಾನೆ, ಅವನಿಗೆ ಕೊಟ್ಟರೆ ಅವ್ರಿಗೆ ಕೋಪ ಬಂದಿದೆ. ನಮ್ಮಿಂದ ಕೇಳ್ತೀಯಾ ಹಣ ಏನು? ಅವ್ರ ಕೋಪ ಬಂದು ಚಪ್ಪಲಿ ಹಾಕಿದ ಭಿಕ್ಷಾದಲ್ಲಿ. ಆ ಚಪ್ಪಲಿ ತೊಗೊಂಡು ಬಂದು ಸಂತೋಷದಿಂದ ನಮಸ್ಕಾರ ಮಾಡಿ, ಆ ಚಪ್ಪಲಿ ತೊಗೊಂಡು ಬಂದು ಬೀದಿಗೆ ಬಂದು ಸೆಂಟರ್ಗೆ ಬಂದು, ನೋಡಿ ಈ ನಿಜಾಮ್ ಚಪ್ಪಲಿದೆ, ಇದನ್ನು ನಾನು ಆಕ್ಷನ್ ಮಾಡ್ತಾ ಇದ್ದೀನಿ, ಇದನ್ನು ತೊಗೊಂಡು ಬಿಟ್ಟು ಯಾರಾದರೂ ನಮ್ಮ ಯೂನಿವರ್ಸಿಟಿಗೆ ಹಣ ಕೊಡಿ ಅಂತ. ತುಂಬ ಹಣ ಬಂತು. ಅದು ನಿಜಾಮ್ಗೆ ಗೊತ್ತಾದರೆ ಅವರು ಕರೆದು ಮತ್ತೆ ಹಣ ಕೊಟ್ಟರು. ಅಂದರೆ ಉದಾಹರಣೆ ಹೇಳ್ತಾ ಇದ್ದೀನಿ, ಅಷ್ಟು ಕಷ್ಟಪಟ್ಟು ಅದು ಕಟ್ಟಿಸಿದ್ದಾರೆ. ಕೊನೆಗೆ ನೆಹರು ಕೈಗೆ ಹೋಯಿತು, ಅದೆಲ್ಲ ಆ್ಯಂಟಿ ಹಿಂದೂ ಆಯಿತು. ಅಲ್ಲಿ ಮುಸಲ್ಮಾನರನ್ನು ಕರೆದು ಆ ಮುಸಲ್ಮಾನ ಲೆಕ್ಚರರನ್ನಿಟ್ಟು ಅವರು ವೇದ ಹೇಳಬೇಕಂತೆ ನಮ್ಮ ಹಿಂದೂ ಹುಡುಗರಿಗೆ. ವೇದ ಕ್ಲಾಸ್ ಅವ್ರು ಯಾರು ಹೇಳಬೇಕು? ಅವನು ಹಿಂದೂ ಹುಡುಗರು ಒಪ್ಪಲಿಲ್ಲ. ನಾವು ಅವ್ರ ಬಾಯಿನಿಂದ ನಾವು ಕೇಳುವುದೇ ಇಲ್ಲ. BJP ಸರ್ಕಾರ ಏನು ಹೇಳಿದ್ದರು, RSS ಅವರು ನೀವು ಕೇಳಲೇಬೇಕು, ಎಲ್ಲರೂ ಒಂದೇ, ಎಲ್ಲರೂ ಹಿಂದೂಗಳೇ, ಯಾರು ಹೇಳಿದ್ದರೂ ಹಿಂದೂಗಳೇ, ನೀವು ಕೇಳಲೇಬೇಕು, ಅಷ್ಟೇ, ನೀವು ಕೇಳಲೇಬೇಕು. ಇಲ್ಲದ್ರೆ ನೀವು ಶಾಲೆಯಲ್ಲೇ ನಿಮ್ಮನ್ನು ರಸ್ಟಿಕೇಟ್ ಮಾಡ್ತೀವಿ, ನೀವು ಕಾಲೇಜಿನಿಂದ ನಿಮ್ಮನ್ನು ತೆಗೆದು ಬಿಡ್ತೀವಿ. ಅವರು ಹೇಳಿದ್ರೆ ನಾವು ಹೋಗಲ್ಲ, ಕ್ಲಾಸ್ ಅಟೆಂಡ್ ಮಾಡಲ್ಲ, ಅಲ್ಲಿ ಬೀದಿಯಲ್ಲಿ ಕೂತಿದ್ದಾರೆ ಕಾಲೇಜಿನಲ್ಲಿ, ನಾವು ಕ್ಲಾಸ್ಗೆ ಹೋಗಲ್ಲ. 13 ದಿವಸ ಕೂತಿದ್ದಾರೆ, ನಾವು ಹೋಗಲ್ಲ. ಅವ್ರ ಬಾಯಿದಿಂದ ವೇದ ನಾವೇನು ಕೇಳುವುದು? ಅವನ ಫೆಲ್ಲೋ ನಮ್ಮ ಹಿಂದೂ ದ್ವೇಷಿ, ಹಿಂದೂ ಮತಗಳು ಶಾಸ್ತ್ರಗಳೆಲ್ಲ ದ್ವೇಷ ಮಾಡಿ ಅವ್ರ ಬಾಯಿನಿಂದ ನಾವು ಕೇಳಬೇಕಾ? ನೋಡಿ, ಕೊನೆಗೆ ಬನ್ನಿ, ಇಲ್ಲಿ ಜಾಗ ಇದೆ, ಎಲ್ಲಾದ್ರೂ ಗೊತ್ತಿರ್ಬೋದು. ಅವನನ್ನು ಕೇಳಿದ್ದಾರೆ ಕೆಲವರು, ನೀವು ನಿಮ್ಮ ಇಸ್ಲಾಮನ್ನೇ ನಂಬಿತೀಯಾ ಅಥವಾ ಹಿಂದೂ ಮತವನ್ನು ಒಪ್ಕೊಳ್ತೀವ? ನಾನು ಇಸ್ಲಾಮೇ ನಂಬ್ತೀನಿ. మరి ಏನು ಅಂದರೆ ಅಲ್ಲಾಹ್ ಅಕ್ಬರ್, ಹೌದು, ಅಲ್ಲಾನೇ ಎಲ್ಲರಿಗಿಂತ ಶ್ರೇಷ್ಠರು, ಮಿಕ್ಕ ದೇವರೆಲ್ಲ ಸೈತಾನ್ಗಳು, ಅದು ಒಪ್ತೀನಿ ನಾನು. ಹಿಂದೂ ದೇವರೆಲ್ಲ ಸೈತಾನ್ಗಳ? ಹೌದು, ಸೈತಾನ್ಗಳೇ.
ಈ ಎಲ್ಲ ಕಲ್ಲುಗಳು ಹೌದು ವಿಗ್ರಹ ಧ್ವಂಸ ಮಾಡುವುದೇ, ಮಂದಿರ ಒಡೆದು ಹಾಕುವುದೇ ನಮ್ಮ ಮತ, ನಾನಿದೇ ನಂಬುತ್ತೇನೆ. ಇದು ಈ ಕಲ್ಲುಗಳೇ ಹೊರತು ಇದು ದೇವರಲ್ಲ. ಈ ವಿಗ್ರಹ ಪೂಜೆ ಮಾಡುವುದು ಕಲ್ಲೇ ಹೊರತು ದೇವರಲ್ಲ. ಇದೇ ನಾನು ನಂಬುತ್ತೇನೆ. 5 ಸಲ ನಮಾಜ್ ಮಾಡ್ತೀನಿ. మరి ಅವರನ್ನು ತರಿಸಿ ಅವರಿಂದ ನಮಗೆ ವೇದ ಹೇಳಿಸುವುದೇನು, ಅವರು ಗುರು ಮಾಡುವುದೇನು? ಇದು BJP RSS ಮೂರ್ಖತನ ನೋಡಿ. ಚೆನ್ನಾಗಿದೆ. ನಮ್ಗೆ ಯಾರು ಪಂಡಿತರಿಲ್ಲವ? ಅವರೇ ಹೇಳಬೇಕು. ನಾವೆಲ್ಲರೂ ಒಂದೇ ಅಲ್ಲವೇ? ನಾವೆಲ್ಲರೂ ಒಂದಾಗಬೇಕು. ನಾವೆಲ್ಲ ಒಂದ. ಓಕೆ, ನಾವು ಆಗಲಿ. ಹಿಂದೂಗಳಿಂದಲೇ ಹೇಳಿಸಲ್ಲ. ಮುಸಲ್ಮಾನರು ಹಿಂದೂಗಳೇ, ಕ್ರೈಸ್ತ ಜನರು ಹಿಂದೂಗಳೇ, ಹಿಂದೂ ದ್ವೇಷಿಗಳು ಹಿಂದೂಗಳೇ, ಹಿಂದೂ ಮಂದಿರ ಒಡೆದು ಹಾಕುವವರು ಹಿಂದುವೇ. ಅವರಿಂದಲೂ ನೀವು ಕೇಳಬೇಕು. ಈಗ ಈ ಮೂರ್ಖತನ, ನಮ್ಮ ದೇವರೇ ದೇವರು, ಇನ್ನೊಬ್ಬರು ದೇವರೇ ಅಲ್ಲ. ಅವರನ್ನು ನೀವು ಹೇಗೆ ಸೇರಿಸ್ತೀರಿ? ರಾಜಕಾರಣಿಗಳೇ ನಿಮಗೆ ಏಕೆಂದರೆ ಈ RSSಗೂ BJPಗೆ ಹಿಂದೂ ಮತ ಕುರಿತು, ಹಿಂದೂ ಮತದ ಜ್ಞಾನ ಎಷ್ಟಿದೆಯೋ ಗೊತ್ತಾ? ಶಾಸ್ತ್ರಜ್ಞಾನ 10%, 30%, 20%, 0ಕ್ಕಿಂತ ಮೈನಸ್ ಇದೆ. ಅಷ್ಟು ಅವರ ಜ್ಞಾನ. ಅವರು ಹಿಂದೂ ಧರ್ಮ ರಕ್ಷಕರು ನೋಡಿ. ಆದ್ದರಿಂದ ಈಶ್ವರ ಅಂದರೆ ಒಂದು ಎಂದು ಹೇಳಲ್ಲ, ನಾವು ಸರ್ವವ್ಯಾಪಕ ಹೇಳ್ತೀವಿ. ಎಲ್ಲವನ್ನೂ ಸೇರಿಸಿದ್ದು. ಈಶ್ವರನಲ್ಲದ್ದೇ ಇಲ್ಲ, ಈಶ್ವರನು ಅಲ್ಲದ ವಸ್ತುವೇ ಇಲ್ಲ. ಜೀವನನ್ನೂ ಈಶ್ವರ ಸರ್ವವ್ಯಾಪಕ ಅಂದರೆ ಜೀವನಿಗಿಂತ ಈಶ್ವರ ಬೇರೆ ಅಂದರೆ ಅರ್ಥವೇನು? ಬೇರೆ ಅಂದರೆ ಇದು ಪೆನ್ನು, ಇದು ಪುಸ್ತಕ, ಹೀಗೆ 2 ಬೇರೆ ಅಂತ ಅರ್ಥವ? ಬೇರೆ ಅಂದರೆ ಆ ಅರ್ಥ ಅಲ್ಲ. ನನ್ನ ಬೆರಳು ಜೀವ, ಒಟ್ಟು ಶರೀರ ಈಶ್ವರ. ಕೈ ಜೀವ, ಒಟ್ಟು ಶರೀರ ಈಶ್ವರ. ಈಗ ಹೇಳಿ, ಜೀವ ಈಶ್ವರನಲ್ಲಿ ಎಷ್ಟು ದೂರ ಇದ್ದಾನೆ? ಈ ಬೆರಳು ಜೀವ, ಕೈ ಜೀವ, ಒಟ್ಟು ಶರೀರ ಈಶ್ವರ. ಈ ಅರ್ಥದಲ್ಲಿ ಜೀವೇಶ್ವರ ಭೇದ. ನಾವು ಜೀವೇಶ್ವರ ಭೇದ ನೋಡಿದ್ದಾಗಲೂ ವ್ಯವಹಾರ ದೃಷ್ಟ್ಯ ಜೀವ ಈಶ್ವರ ಭೇದ ನೋಡಿದ್ದರೂ ಭೇದ ಅಂದರೆ ಈ ಅರ್ಥದಲ್ಲಿ ಭೇದ ಅಷ್ಟೇ ಹೊರತು ಅವರು ಬೇರೆ ಇವರು ಬೇರೆ 2 ವಸ್ತುಗಳೇ ಇದು ಬೇರೆ ಎಂದು ಹಾಗಲ್ಲ. ಅದರಲ್ಲಿ ಅಡಕವಾಗೇ ಬಿಡುತ್ತದೆ. ಏಕೆಂದರೆ ಜೀವನಿಗಿಂತ ಬೇರೆ ಅಂದರೆ ಜೀವನನ್ನು ಬಿಟ್ಟು ಮಿಕ್ಕದು ಮಾತ್ರ ಈಶ್ವರನ. ಜೀವನನ್ನು ಸೇರಿಸಿಕೊಳ್ಳಲ್ಲವ? ಜೀವನನ್ನು ಸೇರಿಸಿಕೊಳ್ಳದೆ ಈಶ್ವರ ಆಗಿಬಿಟ್ರೆ ಈಶ್ವರ ಪರಿಮಿತನಾಗ್ತಾನೆ, ಇಷ್ಟೇ ಆಗುತ್ತಾನೆ, ಮಿಕ್ಕದೆಲ್ಲ ಬಿಟ್ಟು ಆಗುತ್ತದೆ. ಹಾಗೇನಲ್ಲ. ಜಗತ್ತನ್ನು ಬಿಟ್ಟು ಈಶ್ವರ ಇರುತ್ತಾನೆ, ಜಗತ್ತನ್ನು ಸೇರಿಸಿಕೊಂಡು ಈಶ್ವರ ಇರುತ್ತಾನೆ. ಜಗತ್ತೆಲ್ಲ ವ್ಯಾಪಿಸಿದ್ದಾನೆ. ಪ್ರತಿ ಪಂಚಭೂತಗಳು ತನ್ನ ಶರೀರವೇ. ಪಂಚಭೂತಗಳು ಪರಮಾತ್ಮನ ಶರೀರವೇ. ನಮ್ಮ ದೇಹ ಅವನ ಶರೀರವೇ. ನಮ್ಮ ಇಂದ್ರಿಯಗಳು ಶರೀರವೇ. ನಮ್ಮ ಕಣ್ಣು, ನಮ್ಮ ಕೈ, ಕಾಲು ಭಗವಂತನ ಶಕ್ತಿ. ಕಣ್ಣಿಗೆ ನೋಡುವ ಶಕ್ತಿ ಭಗವಂತನ ಪೂರ್ಣ ಶಕ್ತಿ ಬಂದಿಲ್ಲ, ಸ್ವಲ್ಪ ಶಕ್ತಿ ಬಂದಿದೆ ಅಷ್ಟೇ. ಅದರಿಂದ ಜೀವ ಹೇಳಿದ್ದೇವೆ ಅಷ್ಟೇ. ಸ್ವಲ್ಪನೇ ಇರಲಿ, ಅದು ಈಶ್ವರನ ಅಂಶವೇ. ಈಶ್ವರನಿಗಿಂತ ಬಿಡಿಯಾಗಿ ಅಲ್ಲ, ಈಶ್ವರನ ಅಂಶವೇ. ಕಣ್ಣಿನ ಶಕ್ತಿ, ಕಿವಿ ಶಕ್ತಿ, ಕೈಕಾಲು ಶಕ್ತಿ, ಮಾತಾಡುವ ಶಕ್ತಿ, ನಮ್ಮ ಹೃದಯ, ನಮ್ಮ ಬುದ್ಧಿ, ಸಂಕಲ್ಪ, ಇದೆಲ್ಲ ನಮ್ಮ ಸಂಕಲ್ಪವೂ ಈಶ್ವರನಲ್ಲಿ ಅಡಕವಾಗೇ ಇದೆ. ಆದರೆ ಅದು ಪೂರ್ಣ ಇಲ್ಲ, ಅಲ್ಪ ಇದೆ ಅಷ್ಟೇ. ನಾವು ಅದರಿಂದ ಬ್ರಹ್ಮದೇವ ಜಗತ್ತು ಸೃಷ್ಟಿ ಮಾಡ್ತಾನೆ ಎಂದು ಹೇಳ್ತಾರೆ. ಸೃಷ್ಟಿ ಮಾಡಿ ಎಲ್ಲಿಡ್ತಾನೆ? ಹಸುವಿನಿಂದ ಕರು ಹುಟ್ಟಿ ಹೊರಗೆ ಹಾಕಿದ್ದ ಹಾಗಿಡ್ತಾನೆ. ಎಲ್ಲ ಉಪನಿಷತ್ತುಗಳು ನೋಡಿ. ಈಗ ನಾನು ಬೃಹದಾರಣ್ಯಕ ಪಾಠ ಹೇಳ್ತಾ ಇದ್ದೇನೆ, ಅದರಲ್ಲಿ ಮತ್ತೆ ಇದೇ ಬರುತ್ತದೆ. ಬ್ರಹ್ಮದೇವನ ಶರೀರದ ಅವಯವಗಳೇ ಜೀವರೆಲ್ಲ, ಅವನ ಕೈಕಾಲುಗಳೇ ನಾವೆಲ್ಲ. ಪರಮಾತ್ಮನ ಸಗುಣ ಬ್ರಹ್ಮನ ಕೈಕಾಲುಗಳೇ ನಾವೆಲ್ಲರೂ. ಈ ಮರ ಗಿಡಗಳು ಇವೆಲ್ಲ ನಾವೇ. ಅದರಿಂದ ಮರ ಗಿಡಗಳೆಲ್ಲ ನಮ್ಮ ಅಣ್ಣ ತಮ್ಮಂದಿರೇ. ಮರ ಗಿಡಗಳು, ಕಲ್ಲು ಆಲ್ಸೋ ನಮ್ಮ ತಮ್ಮನೇ. ಈ ಟೇಬಲು ನಮ್ಮ ತಮ್ಮನೇ ಅಲ್ಲ, ಇವೆಲ್ಲರೂ ನಮ್ಮ ಅಣ್ಣ ತಮ್ಮಂದಿರೇ. ಈ ಕುರ್ಚಿ ಎಲ್ಲರೂ ಇವರೆಲ್ಲರೂ ಮರ ಗಿಡಗಳು, ಪಶು ಪಕ್ಷಾದಿಗಳು ಇದೆಲ್ಲವು. ಅಂದರೆ ಪರಮಾತ್ಮನ ಅವಯವಗಳೇ ಹೊರತು ಹೊರಗೆ ಯಾವುದಿಲ್ಲ. ಹಾಗೆ ಜೀವ ಈಶ್ವರ ಭೇದ ಅಂದರೆ ಈ ಅರ್ಥದಲ್ಲಿ ಅಷ್ಟೇ. ಭೇದ ಅಂದರೆ ನೋಡಿ, ಈ ಇಸ್ಲಾಂ ಕ್ರಿಸ್ತ ಮತ ಹಾಗೆ ಅಲ್ಲ. ದೇವರು ಅಲ್ಲಿರುತ್ತಾನೆ, ಜೀವರು ಇಲ್ಲಿರುತ್ತಾನೆ, ಪ್ರಪಂಚ ಇಲ್ಲಿ. ದೇವರು ಭೂಲೋಕದಲ್ಲೇ ಇರುವುದಿಲ್ಲ, ಸ್ವರ್ಗದಲ್ಲೇ ಇರುತ್ತಾನೆ, ಭೂಲೋಕಕ್ಕೆ ಬರೋದೇ ಅಲ್ಲ. ಅದು ನೋಡಿ ಅವರು ಇಸ್ಲಾಂ ಕ್ರಿಸ್ತ ಮತ. ನಮಗೆ ಈಶ್ವರ ಒಂದೇ ಅಂದರೆ ಹಿಂದಿಯವರು ಮಾತಾಡ್ತಾರೆ ನೋಡಿ, ಉಪರ್ವಾಲಾ ಹೇಳ್ತಾರೆ. ಭಗವಂತ ಅಂತ ಹೇಳಬೇಕಾದ್ರೆ ಏನು ಹೇಳ್ತಾರೆ? ಮುಸಲ್ಮಾನರು ಉಪರ್ವಾಲ ಅದು ಕೇಳಿ ಹಿಂದೂಗಳು ಮೂರ್ಖತನ ಎಷ್ಟಾಯಿತಂದರೆ, ನಮ್ಮ ಶಾಸ್ತ್ರದಿಂದ ಕಲಿತುಕೋ ಅಪ್ಪ, ಭಗವಂತ ಈಶ್ವರ ಹೇಳು. ಅದನ್ನೀಗ ತೆಲುಗು ಜನರು, ಹೈದರಾಬಾದ್ ತೆಲುಗು ಜನರು ಆ ಉರ್ದು ಪ್ರಭಾವದಿಂದ ಪೈವಾಡು ಎಂದು ಹೇಳುವುದು ಶುರು ಮಾಡಿಬಿಟ್ಟು.
ಈ ಪೈವಾಡು ಎಲ್ಲಿದೆ? ಕನ್ನಡದಲ್ಲಿದೆಯಾ ಮೇಲಿನವನು ಎಂದು ಹೇಳ್ತಾರ ಈಶ್ವರನನ್ನು? ಗೊತ್ತಿಲ್ಲ. ಹೇಳದಿದ್ದರೆ ಪುಣ್ಯಾತ್ಮರೇ, ಅದು ಕೇಳಬೇಡಿ, ಅದು ಹೇಳಬೇಡಿ. ಹಾಗೆ ಭಗವಂತ ಮೇಲೆ ಏನು, ಮೇಲೆ ಕೆಳಗೆ ಏನು, ಎಲ್ಲ ಕಡೆ ಇದ್ದಾನೆ. ಒಳಗೇನೂ ಇದ್ದಾನೆ, ಹೊರಗೇನೂ ಇದ್ದಾನೆ. ಅವ್ರು ನೋಡಿ, ಅವ್ರು ಮುಸಲ್ಮಾನ್ ಭಗವಂತ ಅಂದರೆ ಮೇಲಕ್ಕೆ ನೋಡಿ ಮಾಡ್ತೀವಿ. ನಾವು ಮೇಲಕ್ಕೆ ನೋಡಿ ಮಾಡ್ತೀವ? ಮೇಲಕ್ಕೆ ನೋಡಲ್ಲ, ಯಾಕಂದರೆ ಕೆಳಗೇನೂ ಇದ್ದಾನೆ, ಇಲ್ಲಿದ್ದಾನೆ, ಒಳಗಿದ್ದಾನೆ, ಹೊರಗಿದ್ದಾನೆ. ಭಗವಂತ ಮೇಲೆ ಏಕೆ? ಅಲ್ಲಿ ಆಕಾಶದಲ್ಲಿರ್ತಾನೆ, ಕೆಳಗಿರಲ್ಲವೇನು? ಆದ್ದರಿಂದ ಭಗವಂತ ಎಂಬುದು ಸರ್ವವ್ಯಾಪಕನಾಗುವುದರಿಂದ ಒಂದು ಜಾಗ ಮೇಲನೆ ಇರುತ್ತಾನೆ, ಅಲ್ಲೇ ಇರುತ್ತಾನೆ, ಕೆಳಗೆ ಬರಲ್ಲ, ಅದೇನಿಲ್ಲ. ಭಗವಂತ ನೋಡಿ, ಸೃಷ್ಟಿ ಮಾಡಿದ ಭಗವಂತ ಸೃಷ್ಟಿಯನ್ನು ತನ್ನ ಶರೀರದಿಂದ ತನ್ನ ಅವಯವಗಳಾಗೆ ಮಾಡುವುದರಿಂದ ಭಗವಂತನ ಪವಿತ್ರತ ಎಕ್ಸ್ಟೆಂಡ್ಸ್ ಇನ್ ಟು ದ ವರ್ಲ್ಡ್. ಭಗವಂತನ ಪವಿತ್ರತ, ಭಗವಂತನ ಶುದ್ಧತಾ, ಪೂಜ್ಯ ಭಾವ ಅದು ಪ್ರಪಂಚಕ್ಕೆ ಸೇರುತ್ತದೆ. ಅದಕ್ಕೋಸ್ಕರ ಪಂಚಭೂತಗಳನ್ನು ಪೂಜೆ ಮಾಡ್ತೀವಿ. ಏಕೆ? ಭಗವಂತನ ಎಕ್ಸ್ಟೆನ್ಷನ್. ಪರಮಾತ್ಮನ ಎಕ್ಸ್ಟೆನ್ಷನ್ಗೆ ಏನು ಹೇಳ್ತಾರೆ? ಅದರ ವ್ಯಾಪಕವೇ. ಪರಮಾತ್ಮನೇ ವ್ಯಾಪಿಸಿ ಇದೆಲ್ಲ ಆಗಿದ್ದಾನೆ. ಅದರಿಂದ ಆಕಾಶವೂ ನಮಸ್ಕಾರ, ಪೂಜ್ಯವೇ ನಮಗೆ ಅಲ್ಲ. ಅಗ್ನಿ ಪೂಜವೇ, ವಾಯುವು ಪೂಜ್ಯವೇ, ಜಲವೂ ಪೂಜ್ಯವೇ, ಪೃಥ್ವಿ ಪೂಜ್ಯವೇ. ಅದರಿಂದ ಹುಟ್ಟಿರುವ ಪಶು ಪಕ್ಷಾದಿ ಮನುಷ್ಯಾದಿ ಜೀವರು ಪೂಜ್ಯವೇ. ಪೃಥ್ವಿ ಪೂಜ್ಯವಾಗಿ ನೋಡ್ತೀವಿ. ಮುಸ್ಲಿಂ ಕ್ರಿಶ್ಚಿಯನ್ ಭಾರತ ದೇಶಕ್ಕೆ ಮಾತಾ ಎಂದು ಹೇಳೋ ನಮ್ಮ ಮತಕ್ಕೆ ವಿರುದ್ಧ ನಾವು ಮಾಡಲ್ಲ, ಜಗಳ ಮಾಡ್ತಾರೆ, ಸಾಯಿಸ್ತಾರೆ, ಯುದ್ಧ ಮಾಡ್ತಾರೆ. ನಾವು ಭಾರತ ದೇಶ ಮಾತಾ ಹೇಳಲ್ಲ. ಏನಪ್ಪ ಅಷ್ಟು ಪಾಪ? ನಮ್ಮಲ್ಲ ಒಪ್ಪಲ್ಲ. ಈ ಅಲ್ಲ ಇಷ್ಟು ನಿಕೃಷ್ಟ ಪಾಪಾತ್ಮನಾಗಿದ್ದರೆ ಅವನು ಏಕೆ ಪೂಜೆ? ಅವರು ರಾಕ್ಷಸ, ಅವನು ಮನುಷ್ಯ ಅಲ್ಲ. ಅವರು ದೇವರ ಪ್ರಶ್ನೆನೇ ಇಲ್ಲ. ಅವರು ಮನುಷ್ಯತ್ವವೇ ಇಲ್ಲ ಅವರಿಗೆಲ್ಲ. ದೇವರೇ ಆಗ್ತದೆ, ಅವರೊಂದು ರಾಕ್ಷಸ. ಅವನು ಯಾವುದೂ ಪವಿತ್ರ ಇಲ್ಲ ಹೇಳ್ತಾನೆ. ಪ್ರಪಂಚವೇ ಪವಿತ್ರ ಅಲ್ಲ, ಮನುಷ್ಯರು ಪವಿತ್ರ ಅಲ್ಲ, ಗುರುಗಳು ಪವಿತ್ರ ಅಲ್ಲ, ಯಾರೂ ಪವಿತ್ರವಲ್ಲ. ನಾನೊಬ್ಬನೇ ಪವಿತ್ರ, ನನ್ನನ್ನು ಒಪ್ಪಬೇಕು. ಅದಕ್ಕೋಸ್ಕರನೇ ಇಷ್ಟೆಲ್ಲ ಹಿಂದೂಗಳನ್ನು ಸಾಯಿಸುವುದೇಕೆ? ಮಂದಿರಗಳನ್ನು ಒಡೆದು ಹಾಕುವುದೇಕೆ? ಇದೆಲ್ಲ ಕಲ್ಲು, ಇದೆಲ್ಲ ವಸ್ತು ಪವಿತ್ರವಲ್ಲವೇ ಅಲ್ಲ. ಪವಿತ್ರ ಅಲ್ಲೇ ಅಲ್ಲ, ಒಬ್ಬನೇ ಮೇಲನೆ ಇರುತ್ತಾನೆ. ನಮ್ಮ ಭಗವಂತ ಹೇಳ್ತಾನೆ, ನಾನು ಮೇಲನೆ ಇರ್ತೀನಿ, ಕೆಳಗಿರಲ್ಲ. ಬುದ್ಧಿ ಪರಿಮಿತ ಬಿಡಿಸ್ಕೊ ಅಷ್ಟೇ. ನಿಮ್ಮ ಪರಿಮಿತ ಬುದ್ಧಿ, ಅಲ್ಪ ಬುದ್ಧಿ ಈಶ್ವರನಿಗೆ ಅಡ್ಡಿ. ಪರಮಾತ್ಮ ಸರ್ವವ್ಯಾಪಕನಾಗಿದ್ದಾನೆ. ನಿನ್ನ ದೃಷ್ಟಿ ಅಲ್ಪ ಆಗುವುದರಿಂದ ಇಲ್ಲಿಗೆ ಬನ್ನಿ, ಮುಂದೆ ಬನ್ನಿ. ಆದ್ದರಿಂದ ಪರಮಾತ್ಮನ ಸತ್ತ ಚೈತನ್ಯ ಅದೆಲ್ಲ ಪ್ರಪಂಚಕ್ಕೂ ಸೇರುತ್ತದೆ, ಇಡೀ ಪ್ರಪಂಚಕ್ಕೆ. ಅದರಿಂದ ನಾವು ಮರ ಗಿಡಗಳು, ಸೂರ್ಯ ಚಂದ್ರ ಆಕಾಶ ಎಲ್ಲವನ್ನು ನೋಡ್ತೀವಿ, ಪವಿತ್ರವೇ ನೋಡ್ತೀವಿ. ಅದಕ್ಕೋಸ್ಕರ ಇಸ್ಲಾಂ ಕ್ರಿಸ್ತು ಮತ ಎರಡು ಬರುವಕ್ಕೆ ಮುಂಚೆ ಪ್ರಪಂಚದಲ್ಲಿ ಪೈಥಾಗರಸು, ಅವರ ಹೆಸರೇನು, ಸೋಕ್ರಟೀಸ್, ಪ್ಲಾಟೋ ಅವರೆಲ್ಲರೂ ಕ್ರಿಸ್ತು ಪೂರ್ವ. ಅವರ ಕಾಲದಲ್ಲಿಯೂ ಪೃಥ್ವಿ ಪವಿತ್ರ ಎಂದೇ ನೋಡಿದ್ದಾರೆ. ಪೃಥ್ವಿ ಪವಿತ್ರ, ಅಗ್ನಿ ಪವಿತ್ರ, ಸೂರ್ಯ ಪವಿತ್ರ. ಸೂರ್ಯನ ಉಪಾಸನೆ ಇತ್ತು, ಗೊತ್ತಾ? ಸೂರ್ಯೋಪಾಸನೆ ಮಾಡುತ್ತಿದ್ದರು. ಆ ಪೂರ್ವ ಕಾಲದಲ್ಲಿರುವುದು ಕ್ರಿಸ್ತು ಮತ ಬರುವಕ್ಕೆ ಮುಂಚೆ. ಅವರು ನಮ್ಮ ಹಾಗೆಯೇ ಇದ್ದರು. ಪಂಚಭೂತಗಳನ್ನೆಲ್ಲ ಪೂಜ್ಯವಾಗಿ ನೋಡುತ್ತಿದ್ದರು. ಸೂರ್ಯ ಚಂದ್ರ ನಕ್ಷತ್ರ ಇದೆಲ್ಲ. ಈಗ ಈ ಎರಡು ಮತಗಳು ಬಂತು, ದುಷ್ಟ ಮತಗಳಾಗಿಬಿಟ್ಟು, ಅಸುರ ಮತಗಳು. ಎಲ್ಲ ಮತಗಳು ಸಮಾನ ಎಂದು ನನ್ನ ಬಾಯಿನಿಂದ ಹೇಳ್ತೀನಿ ಎಂದು ನೀವು ಆಸೆ ಇಟ್ಕೊಳ್ಳಬೇಡಿ. ಬೇಕಾದರೆ ನೀವು ಬೇರೆ ಪುಸ್ತಕ ಓದಿ ಮನಸ್ಸಿನಲ್ಲಿ ಇಟ್ಕೊಂಡು, ನಾನು ಹೇಳ್ತೀನಿ ಎಂದು ಮಾತ್ರ ಆಸೆ ಬೇಡ, ನಾನದು ಹೇಳುವುದಿಲ್ಲ. ಏಕೆಂದರೆ ಭಗವಂತನ ಸರ್ವ ವ್ಯಾಪಕತೆ ನಾಶ ಮಾಡಿಬಿಟ್ಟರೆ ಭಗವಂತ ಒಬ್ಬ ರಾಕ್ಷಸನಾಗ್ತಾನೆ, ದೇವರೊಬ್ಬ ರಾಕ್ಷಸರಾಗ್ತಾನೆ. ಅವನು ಸರ್ವವ್ಯಾಪಕತೆ ಇಲ್ಲ ಅಂದರೆ ಏನಾಗ್ತಾನೆ? ಅಸುರನಾಗಲ್ಲವ? ಮರದೇ ಆಗ್ತಾಯಿದೆ. ನಾವು ಪೃಥ್ವಿ ಆಕಾಶ, ಯಾವುದೇ ಮರ ಗಿಡ, ಯಾವುದೇ ನಮಸ್ಕಾರ ಮಾಡಿದ್ದರೂ ನಾವು ಭಗವದ್ ಭಾವದಿಂದ, ಭಗವದ್ ಭಕ್ತಿ ಭಾವದಿಂದ ಯಾರಿಗೆ ನಮಸ್ಕಾರ ಮಾಡಿದ್ದರೂ ಭಗವಂತನಿಗೆ ತಲುಪುತ್ತದೆ. ಅಲ್ಲ, ಯಾವುದನ್ನು ನಮಸ್ಕಾರ ಮಾಡು. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾರಿಗೆ ಮಾಡು? ಭಗವಂತನಿಗೆ. ನೀವು ಭಗವದ್ ಭಾವದಿಂದ ಮಾಡು, ಅದು ಭಗವಂತನಿಗೆ ತಲುಪುತ್ತದೆ. ಇದು ಹೇಳ್ತದೆ ನಮ್ಮ ಶಾಸ್ತ್ರ. ಅವರು ಹೇಳ್ತಾರೆ ಅಲ್ಲ. ಏಕೆ ಅಂದರೆ ನಮ್ಮ ಅಲ್ಲ, ನಮ್ಮ ಗಾಡ್, ಆ ಗಾಡ್ಗೆ ನಮಸ್ಕಾರ ಇನ್ನೊಬ್ಬರಿಗೆ ಮಾಡ್ತಾ ಇದ್ದರೆ ಗಾಡ್ಗೆ ಗೊತ್ತಾಗ್ತದೆ ನೀವು ದೇವರಿಗೆ ನಮಸ್ಕಾರ ಮಾಡ್ತಾ ಇಲ್ಲ. ಹಿಂದೂಗಳ ನಮಸ್ಕಾರ ದೇವರಿಗೆ ಅಲ್ಲವೇ ಇಲ್ಲ, ಅವರು ದೇವತಾ ಭಕ್ತರೇ ಅಲ್ಲ, ಅವರೆಲ್ಲ ಸೈತಾನ್ ಭಕ್ತರೇ. ಹಿಂದೂಗಳು ಮಾಡುವ ನಮಸ್ಕಾರಗಳು, ಪೂಜೆಗಳು, ಭಕ್ತಿಗಳೆಲ್ಲ ಸೈತಾನಕ್ಕೂ ತಲುಪುತ್ತವೆ, ಭಗವಂತನಿಗೆ ತಲುಪುವುದೇ ಅಲ್ಲ.
ಅದಕ್ಕೋಸ್ಕರ ಏನು ಮಾಡಬೇಕು? ಅವ್ರನ್ನ ಪೀಡಿಸು, ಹಿಂಸಿಸು, ಅನ್ಯಾಯ ಮಾಡು. ಏಕೆ? ನೀವು ಸೈತಾನ್ ಭಕ್ತಿ ಬಿಡು, ಅದಕ್ಕೋಸ್ಕರ ನಾವು ಪೀಡಿಸಬೇಕು. ನಿಮಗನ್ಸುತ್ತೆ ಅವರು ಏಕೆ ಪೀಡಿಸ್ತಾ ಇದ್ದಾರೆ? ಕೆಲವರು ಗುಂಡಾಗಳಿರ್ಬೋದು, ಎಲ್ಲರೂ ಮುಸಲ್ಮಾನರು ಹಾಗಲ್ಲ, ಎಲ್ಲರೂ ಕ್ರಿಸ್ತ ಜನರು ಹಾಗಲ್ಲ, ಕೆಲವರು ಇದ್ದಾರೆ ದುಷ್ಟರು, ಅವ್ರಿಗೆ ಗೊತ್ತಿಲ್ಲ. ಮಿಕ್ಕ ಮುಸ್ಲಿಮರು ಒಳ್ಳೆಯವರು ಪಾಪ, ಕ್ರಿಶ್ಚಿಯನ್ ಒಳ್ಳೆಯವರು ಪಾಪ. ಅವರನ್ನು ಕೇಳು, ಹೌದೌದು ಅವರು ಮಾಡಿದ್ದು ತಪ್ಪೇ, ನಮ್ಮ ಇಸ್ಲಾಂ ಹಾಗೆ ಹೇಳಲ್ಲ, ಇತರ ಮತಗಳನ್ನು ಆಧರಿಸು ಎಂದು ಹೇಳ್ತದೆ ಎಂದು ಸುಳ್ಳು ಹೇಳಿ ನಿಮ್ಮನ್ನು ಫೂಲ್ ಮಾಡ್ತಾರೆ. ನಮ್ಮ ರಾಜಕಾರಣಿಗಳು ಫೂಲ್ ಮಾಡುವುದಕ್ಕೆ ರೆಡಿ ಇದ್ದಾರೆ ಅಲ್ಲ. ಅವ್ರ ಪುಸ್ತಕದಲ್ಲೇ ಇದೆಲ್ಲವೂ ಅಲ್ಲ ಎನ್ನುವಾಗ ಹೇಗಾಗ್ತದೆ? ನಮಗೆ ಇವರೇನು ಹೇಳ್ತಾರೆ? ಈಗ ವಿವೇಕಾನಂದ ಹೇಳ್ತಾರೆ, ವಿಗ್ರಹವು ಭಗವಂತನಲ್ಲ. మరి ವಿಗ್ರಹ ಏಕೆ ಪೂಜೆ ಮಾಡ್ತೀರಿ? ಅಮೆರಿಕಾಕ್ಕೆ ಹೋಗಿ ವಿಶ್ವಮತ ಏನದು ವಿಶ್ವ ಧರ್ಮ ಸಮ್ಮೇಳನ, ಕನ್ನಡದಲ್ಲಿ ಏನು ಹೇಳ್ತಾರೆ? ಅದು ವಿಶ್ವಮತ ತೆಲುಗಿನಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಬೇರೆ ವಿಶ್ವ ಧರ್ಮ ಸಮ್ಮೇಳನ ಹೇಳ್ತಾರೆ. ಅಲ್ಲಿ ಹೋಗಿ ನಮ್ಮ ಹಿಂದೂ ಮತದ ಗ್ರೇಟ್ನೆಸ್, ವೈಭವ, ಮಹಿಮೆ ಹೇಳಿದ್ದಾರೆ ಎಂದು ಪ್ರಶಂಸೆ ಮಾಡಿ. ಹೌದು ಹೇಳಿದ್ದಾರೆ, ಅದು ಒಪ್ಕೊಳ್ತೀನಿ, ಅದು ನಿಜ. ಆದರೆ ಈ ವಿಗ್ರಹ ಕುರಿತು ಬಂದಾಗ ಮೂರ್ತಿ ಪೂಜೆ ಏಕೆ ಮಾಡ್ತೀರಿ? ಏನು ಹೇಳಿದರೆ ಗೊತ್ತಾ? ಸಾಮಾನ್ಯ ಮಕ್ಕಳಿಗೆ, ಅಜ್ಞಾನಿಗೆ, ಸಾಮಾನ್ಯ ಸಾಧಕರಿಗೆ ಅದೊಂದು ಚಿಹ್ನವಾಗಿಟ್ಟಿದ್ದೇವೆ. ನಾವು ನಿಜವಾದ ಭಗವಂತನನ್ನು ಊಹಿಸ್ಕೊಳ್ಳೋಕ್ಕಾಗಲ್ಲ ಎಂದು ನಾವು ಅವರಿಗೆ ಒಂದು ಚಿಹ್ನವಾಗಿಟ್ಟಿದ್ದೀವಿ. ನೀವು ಇಟ್ಕೊಳ್ಳಲ್ಲವಾ? ಕ್ರಾಸ್ ಇಟ್ಕೊಳ್ತೀರಲ್ಲ, ಹೀಗೆ ನೀವು ಕ್ರಾಸ್ ಇಟ್ಕೊಳ್ತೀರಿ, ಹಾಗೆ ನಾವು ಇಟ್ಕೊಂಡಿದ್ದೀವಿ, ಏನು ತಪ್ಪು? ಆದರೆ ಇದು ಮಕ್ಕಳಿಗೆ, ಉತ್ತಮ ಮೇಲಿನ ಮಟ್ಟದ ಸಾಧಕರು ಇದು ಬಿಟ್ಟು ಬಿಡ್ತಾರೆ. ಹೀಗೆ ಹೇಳಿ ಅವರಿಗೆ ಒಪ್ಪಿಸಿ ಇವರು ಹೇಳ್ತಾರಪ್ಪ, ವಿವೇಕಾನಂದ ಅವರಿಗೆ ಚೆನ್ನಾಗಿ ಒಪ್ಪಿಸಿದ್ದಾನೆ. ಏನಪ್ಪ, ಸಣ್ಣ ಮಕ್ಕಳೇ ಪೂಜೆ ಮಾಡ್ತಾರಾ? మరి ಈ ವೇದಾಂತಿಗಳು ಏಕೆ ಮಾಡ್ತಾ ಇದ್ದಾರೆ? ಈಗಲೂ ಹಿಂದೂಗಳೆಲ್ಲ ಈ ಮೂರ್ಖ ಮಾತುಗಳು, ಶಾಲೆಗಳಲ್ಲಿ, ಕಾಲೇಜಿನಲ್ಲಿ ರಾಜಕಾರಣಿಗಳ ಮಾತುಗಳೆಲ್ಲ ಕೇಳಿ, ವಿಗ್ರಹಾರಾಧನ ಮಕ್ಕಳಿಗೋಸ್ಕರ, ಪ್ರಾರಂಭಿಕ ಸಾಧಕರಿಗೆ, ಮೇಲಿನ ಮಟ್ಟಕ್ಕಿಲ್ಲ. ಇದೇ ಕೇಳಿದ್ದೀರ ನೀವು? ಅದರಿಂದ ಎಲ್ಲರೂ ಬರ್ತಾರೆ. ಒಬ್ಬ ಲಾಯರ್ ಬರುತ್ತಿದ್ದ ನನ್ನ ಹತ್ತಿರ, ಅನೇಕ ಸಲ ಬಂದ. ಒಂದು ಸಲ ನಾನು ಹೇಳಿದ್ರೆ ನಿಲ್ಲಿಸಿಬಿಟ್ಟ. ನನ್ನ ಬಾಯಿ ಮೊದಲೇ ಕೆಟ್ಟದು. ನಾನು ಹೇಳಿದ್ದೀನಲ್ಲ, ನನ್ನ ಕಟು ಮಾತು ಯಾರು ತಡ್ಕೊಳ್ಳೋಕ್ಕಾಗಲ್ಲ. ತಡ್ಕೊಂಡ್ರೆ ಕೇಳಬಹುದು ನನ್ನ ವೇದಾಂತ. ಅದು ಸ್ವಲ್ಪ ಉಪೇಕ್ಷೆ ಮಾಡಿದ್ದರೆ, ಇಲ್ಲದಿದ್ದರೆ ಯು ಕಾಂಟ್ ಹಿಯರ್ ಮೀ, ಐ ಆಮ್ ವೆರಿ ರಫ್ ಎಲ್ಲೋ. ನಾನು ಮಾತಾಡಿದ್ದರೆ ರಫ್ ಆಗಿ ಬರ್ತದೆ. ಅವನು ಬಂದ, ನಾನು ಹೇಳ್ತೀನಿ, ಮರ್ತು ಹೋಗ್ತೀನಿ, ನನಗೆ ಮನಸ್ಸಿನಲ್ಲಿಲ್ಲ ಏನು ಹೇಳಿದ್ದೀನೋ. ಒಂದೆಲ್ಲ ಹೇಳಿಬಿಡ್ತೀನಿ, ಹೇಳುವಾಗ ಹೇಳ್ತೀನಿ, ಮತ್ತೆ ಮರ್ತೇ ಹೋಗ್ತೀನಿ. ಯಾರನ್ನು ಬೈತೀನೋ ಅವ್ರ ಮೇಲೆ ನನಗೆ ಏನಿರಲ್ಲ. ಮತ್ತೆ ಅವ್ರು ಬಂದಾಗ ನಾನು ನಿಜವಾಗಿ ಆಧರಿಸ್ತೀನಿ. ನಾನು ನನಗೆ ವ್ಯಕ್ತಿ ಅಲ್ಲ, ಆ ವಿಷಯ ತಪ್ಪಿದ್ದರೆ ತಪ್ಪನ್ನು ತಪ್ಪು ಎಂದು ನೇರಾಗಿ ಹೇಳ್ತೀನಿ ಅಷ್ಟೇ. ಒಂದು ಸಲ ಹೇಳ್ತೀನಿ, ಬಿಟ್ಟು ಬಿಡ್ತೀನಿ. ನಾನು ತಪ್ಪು ಎಂದು ಹೇಳಿದ ನಂತರ ನೀವು ಅದೇ ಇಷ್ಟ ಅಂದರೆ ಮಾಡ್ಕೊ, ನಾನೇನು ಅಡ್ಡಿ ಮಾಡಲ್ಲ, ಜಗಳ ಮಾಡಲ್ಲ, ಮಾಡ್ಕೊ. ನಾನು ಮೊದಲೇ ಹೇಳ್ತೀನಿ ಎಷ್ಟೋ ಸಲ, ನಾನು ಎಲ್ಲೆಲ್ಲಿ ತಪ್ಪು ಎಂದು ಹೇಳ್ತೀನೋ ಆದರೆ ನಿಮ್ಗೆ ಅದೇ ಇಷ್ಟ ಅಂದರೆ ಮಾಡ್ಕೊ. ನಾನು ಹೇಳುವುದೇ ಹೇಳ್ತೀನಿ, ಮಿಕ್ಕದು ಬಿಡ್ತೀನಿ, ನಿಮ್ಮ ಇಷ್ಟ. ಅದು ನಾನು ಯಾರು ಬಲವಂತ ಮಾಡೋದಕ್ಕೆ? ಇದು ಸರಿಯಲ್ಲ ಹೇಳ್ತೀನಿ ಅಷ್ಟೇ. ಹೇಳುವಾಗ ಮಾತ್ರ ಜೋರಾಗಿ ಹೇಳ್ತೀನಿ, ನಂತರ ನೀವು ಮಾಡ್ಕೊ. ನೀವು ಮಾಡಿದ್ದರೆ ನಾವೇನು ಜಗಳ ಮಾಡಲ್ಲ, ಬೈಯಲ್ಲ, ಮತ್ತೆ ನಿಮ್ಮ ಇಷ್ಟ ಇಟ್ಕೊ. ಅವನು ಮುಂದೆ ಹೇಳ್ತಾನೆ ನೋಡಿ, ಪೂಜೆ ಎನ್ನುವುದು ಅಜ್ಞಾನಿ, ಅತ್ಯಂತ ಪಾಮರ ಸಣ್ಣ ಮಕ್ಕಳಿಗೋಸ್ಕರ ಎಂದು ಹೇಳಿದ್ದಾರಲ್ಲ ನಮ್ಮ ಗುರುಗಳು. ಬರೀ ಶಂಕರಾಚಾರ್ಯ ಪೂಜೆ ಏಕೆ ಮಾಡ್ತಾ ಇದ್ದಾನೆ? ಶೃಂಗೇರಿ ಶಂಕರಾಚಾರ್ಯ ಏಕೆ ಮಾಡ್ತಾ ಇದ್ದಾನೆ? ನೋಡಿ ಪ್ರಶ್ನೆ ನೋಡಿ. ಏಕೆ ನಮ್ಮ ಹಿಂದೂಗಳಿಗೆಲ್ಲರೂ ಏನು ಹೇಳಿಬಿಟ್ಟರು? ಮುಸಲ್ಮಾನರ ಕ್ರೈಸ್ತ ಜನರು ಅಲ್ಲಿ ಆಕ್ಷೇಪ ಮಾಡ್ತಾರೆ, ನೀವು ಕಲ್ಲನ್ನು ಪೂಜೆ ಮಾಡ್ತಾ ಇದ್ದೀರಿ, ದೇವರಿಗೆ ಮಾಡ್ತಾ ಇಲ್ಲ, ದೇವರ ಮೇಲೆ ಸ್ವರ್ಗದಲ್ಲಿರುತ್ತಾರೆ, ನೀವು ಅವರಿಗೆ ನಮಸ್ಕಾರ ಮಾಡಬೇಕು, ಕಲ್ಲಿಗೆ ಮಾಡ್ತಾ ಇದ್ದೀರಿ. ಇವರೇನು ಹೇಳ್ತಾರೆ? ಅದು ಸುಮ್ಮನೆ ಚಿಹ್ನಪ್ಪ, ಅದು ಮಕ್ಕಳಿಗೆ ಗೊತ್ತಾಗಲ್ಲ. ಸಾಮಾನ್ಯ ಸಾಧಕರು, ಪ್ರಾರಂಭಿಕರಿಗೆ ಭಗವಂತನನ್ನು ನೆನಪಿಸಿಕೊಳ್ಳುವುದಕ್ಕೆ ಮಾಡಿದ್ದೇವೆ. ನಾವು ಭಗವಂತನನ್ನೇ ಪೂಜೆ ಮಾಡ್ತೀವಿ. ಆದರೆ ಕಲ್ಲು ಅಲ್ಲವ ಅಂದರೆ ಕಲ್ಲು ಭಗವಂತನಲ್ಲ, ನಾವು ಅದನ್ನು ಒಡೆದು ಹಾಕೋಣ, ಕಾಲಿನಿಂದ ತುಳಿಯೋಣ, ಭಗವಂತ ಅಲ್ಲವೇ? ಹೀಗೆ ಮಾತಾಡ್ತಾರೆ. ನಮ್ಮ ಜನರು ಬಿಡ್ತಾ ಇಲ್ಲ. ಅಲ್ಲ, ಪವಿತ್ರವಾಗಿ ಪೂಜ್ಯವಾಗಿ ನಮಸ್ಕಾರ ಮಾಡ್ತಾರೆ, ಚಪ್ಪಲಿ ಹಾಕ್ಕೊಳ್ಳಲ್ಲ, ಚಪ್ಪಲಿ ಬಿಟ್ಟು ಸ್ನಾನ ಮಾಡಿ ತಿಲಕ ಹಚ್ಕೊಂಡು ಒಳ್ಳೆಯ ಬಟ್ಟೆ ಉಟ್ಕೊಂಡು ಹೋಗ್ತೀವಿ ಅಷ್ಟೇ ಹೊರತು ಯಾವುದೋ ಹಳೆ ಬಟ್ಟೆ ಹಾಕಲ್ಲ, ಶುದ್ಧವಾದ ಬಟ್ಟೆ ಹಾಕ್ಕೊಂಡು ಹೋಗ್ತೀವಿ ಅಲ್ಲವೇ? ಇನ್ನು ಕೆಲವರೆಂದು ಸಿಲ್ಕ್ ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ ಮಂದಿರ ದರ್ಶನಕ್ಕೆ. ಏಕೆ? ಪವಿತ್ರವಾಗಿ ಸಿಲ್ಕ್ ಬಟ್ಟೆ, ಸಿಲ್ಕಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ? ರೇಷ್ಮೆ ಹಾಕ್ಕೊಂಡ್ರೆ ಅದು ಇನ್ನೂ ಪವಿತ್ರ ಎಂದು. ಏಕೆ? ಅದು ಮಡಿ, ಅದಕ್ಕೋಸ್ಕರ. ಅಥವಾ ಕಾಟನ್ ಹಾಕ್ಕೊಂಡರೂ ಶುದ್ಧವಾಗಿದ್ದಿರಬೇಕು, ಚೆನ್ನಾಗಿ ಒಗೆದಿದ್ದು ಹಾಕ್ಕೊಂಡರೆ ಪವಿತ್ರ ಮಡಿ ಆಗುತ್ತದೆ, ನಾವು ಪವಿತ್ರವಾಗಿ ಭಗವಂತನ ದರ್ಶನಕ್ಕೆ ಹೋಗಬೇಕು ಎಂದು. ಇವರು ಹೇಳ್ತಾರೆ ಅದು ಭಗವಂತ ಕಲ್ಲಲ್ಲವೇ, ನೀವೇ ಒಪ್ಕೊಂಡಿದ್ದೀರಲ್ಲ, ಮಕ್ಕಳಿಗೋಸ್ಕರ ಹೇಳಿದ್ದೀವಿ ಅಂತ. ನಾವು ಅದನ್ನು ಒಡೆದು ಹಾಕಿದರೆ ನಿಮಗೆ ಏಕೆ ಕೋಪ ನಮ್ಮ ಮೇಲೆ? ನೋಡಿ, ಈ ವಿವೇಕಾನಂದ ಹೇಳಿರುವ ಉತ್ತರ
ಈಗ ನಮ್ಮ ಜನರೆಲ್ಲ ಇದೇ ಪ್ರಚಾರ ಮಾಡಿ, ನಮ್ಮ ಹಿಂದೂಗಳಿಗೆ ಆಕ್ಷೇಪ, ಶೃಂಗೇರಿ ಶಂಕರಾಚಾರ್ಯ ಪೂಜೆ ಏಕೆ ಮಾಡ್ತಾ ಇದ್ದಾನೆ. ಈಗ ಇದೆ ಏನು ಹೇಳಬೇಕು. ಏಕೆ ಅಂದರೆ ಅದು ಅಜ್ಞಾನಿಗಳು ಮಾಡುವುದೇ, ಅದು ವೇದಾಂತಿಗಳಲ್ಲ. ಒಬ್ಬ ಮುಸಲ್ಮಾನರಿದ್ದ, ಇತ್ತೀಚೆಗೆ ನನಗೆ ಯಾರೂ ಇಲ್ಲ, ಹಿಂದೆ ಇದ್ದರು, ಪರಿಚಿತರು ತುಂಬ ಇದ್ದರು. ಅಲ್ಲಿ ಹುಟ್ಟಿದ್ದ ಮುಸಲ್ಮಾನ್ ರಾಜ್ಯದಲ್ಲಿ ಅಲ್ಲವೇ, ಮುಸಲ್ಮಾನ್ ರಾಜ್ಯದಲ್ಲೇ ಹುಟ್ಟಿದ ನಮ್ಮ ರಾಜನೇ ಮುಸಲ್ಮಾನ್ ಇದ್ದ, ನಿಜಾಮ್ ರಾಜ. ಅದರಿಂದ ಎಲ್ಲರೂ ಅವರೇ ಇದ್ದರು, ನಮ್ಮ ಕ್ಲಾಸ್ಮೇಟ್ಸು ಚಿಕ್ಕಂದಿನದಿಂದ ಅವರೇ ಇದ್ದರು. ಅವರು ಅದೇ ಹೇಳ್ತಾರೆ, ನಿಮ್ಮದು ಇದೇಕೆ ಮಾಡ್ತೀರಿ, ಇದು ಕಲ್ಲಲ್ಲವೇ, ಇದೇನಪ್ಪ. ಅವನು ಹೇಳುತ್ತಿದ್ದ, ಒಬ್ಬನು ಯಾರೋ ಯಾವುದೇ ಒಂದು ಪುಸ್ತಕಕ್ಕೆ, ನಾನು ಬ್ರಹ್ಮಚಾರಿ ಇರುವಾಗ ಬಿಳಿ ಬಟ್ಟದಲ್ಲಿ ಹೀಗೆ ಹೋಗ್ತಿದ್ದೆ, ಪಂಚ ಇದೆಲ್ಲ ಉಟ್ಕೊಂಡು ಹಾಗೆ ಹೋಗ್ತಿದ್ದೆ, ಯಾವುದೇ ಒಂದು ಪುಸ್ತಕ ಬೇಕು. ಅವರು ಅಲ್ಲೇ ಹೇಳಿದರು, ಬೇರೆ ಸಿಗಲಿಲ್ಲ, ಒಂದು ಮುಸಲ್ಮಾನ ಅಂಗಡಿಗೆ ಹೋದೆ. ಅವನು ಹೇಳ್ತಾನೆ, ನೀನು ದುವೈತವ ಕೇಳಿದ. ಅವರು ಸಂಯುಕ್ತ ಅಕ್ಷರಗಳಲ್ಲಿ ಬಿಡಿಸಿ ಮಾತಾಡ್ತಾರೆ, ಉರ್ದುನಲ್ಲಿ ಜಾಯಿಂಟ್ ಅಕ್ಷರಗಳಿಲ್ಲ, ಅದ್ವೈತ ಇಲ್ಲ, ಅದುವೈತ ಹೀಗೆ ಹೇಳ್ತಾನೆ. ದ್ವೈತ ಮಾತಿಲ್ಲ, ದುವೈತ ಹೀಗೆ ಮಾತಾಡ್ತಾನೆ. ನೀವು ಅದುವೈತವ ಕೇಳಿದ. ನಾನು ಹೇಳಿದೆ, ನಾನು ಅದ್ವೈತ ಫಾಲೋವರ್. ಹಾಗಾದರೆ ನೀವು ಈ ವಿಗ್ರಹಗಳು, ಮಂದಿರಗಳು ಪೂಜೆ ಮಾಡಬೇಡ ಎಂದು ಹೇಳು, ಎಲ್ಲರಿಗೆ ಹೇಳು, ನಿಮ್ಮ ಭಕ್ತರಿಗೆ, ಶಿಷ್ಯರಿಗೆ, ಯಾರು ಮಂದಿರ ಪೂಜೆ ಮಾಡುವ. ಅವರಿಗೆ ಯಾರೋ ಹೇಳಿದ್ದರು ಅದ್ವೈತಿಗಳು ಪೂಜೆ ಮಾಡಲ್ಲ, ವಿಗ್ರಹ ಪೂಜೆ ಮಾಡೋ ಅದ್ವೈತಿಗಳು ಏಕದೇವರನ್ನೇ ಒಪ್ಪುತ್ತಾರೆ, ದ್ವೈತಿಗಳೇ ವಿಗ್ರಹ ಮಾಡ್ತಾರೆ ಎಂದು ಯಾರೋ ಹೇಳಿಬಿಟ್ಟರು. ಯಾರು? ಈಗ ನಮ್ಮ ಗುರುಗಳಂದರೆ ಈ ಲೋಕ ಪ್ರಸಿದ್ಧ ಇಂಗ್ಲೀಷ್ ಮೀಡಿಯಂ ಗುರುಗಳು. ಇಂಗ್ಲೀಷ್ ಮೀಡಿಯಂ ಗುರುಗಳು ಅವರನ್ನು ಮೆಚ್ಚಿಸುವುದಕ್ಕೆ ಮಾಡಿರುವ ಮೇಲೆ ಮಾತುಗಳು. ಇದೇ ಕೇಳಿ ಅವರು ಅಂದ್ಕೊಂಡರು, ನೀವು ಅದ್ವೈತಿಗಳಾದರೆ ನೀವು ಅವರಿಗೆ ಹೇಳಿಬಿಡಿ. ಅದು ನೋಡಿ ಅವ್ರು ನನಗುಪದೇಶ. ಮಂದಿರ ಹೋಗೋದು, ವಿಗ್ರಹ ಪೂಜೆ ಅವ್ರು ಏನ್ಕೊಳ್ತಾರೆ, ಅದ್ವೈತಿಗಳು ಒಳ್ಳೆಯವರು, ಅವರು ವಿಗ್ರಹ ಪೂಜೆ ಮಾಡಲ್ಲ, ದ್ವೈತಿಗಳೇ ಸೈತಾನ್ಗಳು, ಅವರೇ ಕಾಫಿರ್ಗಳು, ಅವರು ಪೂಜೆ ಮಾಡ್ತಾರೆ ಇದು ತಿಳ್ಕೊಂಡರು. ಅಥವಾ ಮಂದಿರಗಳು ಏಕಿವೆ ಅಂದರೆ ಹಣ ಸಂಪಾದಿಸುವುದಕ್ಕೆ, ಅದೇನು ದೇವರಲ್ಲ, ಅದು ಸುಮ್ಮನೆ ಕಲ್ಲು, ಹೀಗೆ ಮಾತಾಡ್ತಾರೆ. ಎಲ್ಲರಿಗೆ ಮಾತಾಡ್ತಾರೆ. ಸರ್ವವ್ಯಾಪಕನಾದರೆ ವಿಗ್ರಹದಲ್ಲಿಲ್ಲವ? ಭಾಷಾಕಾರರು ಏನು ಹೇಳ್ತಾರೆ, ಸರ್ವವ್ಯಾಪಕನಾಗಿರುವ ನಿಖಿಲ ಭೂಮಂಡಲಾಧಿಪತಿ ಅಯೋಧ್ಯಾಧಿಪತಿ ಆಗಲ್ಲವಾ? ಪ್ರಧಾನಮಂತ್ರಿ ಯಾವುದಕ್ಕೆ? ಇಡೀ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ, ದಿಲ್ಲಿಗೆ ಪ್ರಧಾನಮಂತ್ರಿ, ಬೆಂಗಳೂರಿಗಲ್ಲ ಎಂದು ಹೇಳ್ತೀವ? ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ಅಲ್ಲ ಹೇಳ್ತೀರಾ? ಪ್ರಧಾನಮಂತ್ರಿ ಇಡೀ ಭಾರತ ದೇಶಕ್ಕಾದರೆ ದಿಲ್ಲಿಗೆ ಪ್ರಧಾನಮಂತ್ರಿ, ಕರ್ನಾಟಕಕ್ಕಲ್ಲ ಹೇಳ್ತೀರಾ? ಕೇರಳಕ್ಕಲ್ಲ ಹೇಳ್ತೀರಾ? ಇಡೀ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಆದರೆ ನಮಗೂ ಪ್ರಧಾನಮಂತ್ರಿ. ಅದು ಶಂಕರಾಚಾರ್ಯರು ಹೇಳುವುದು, ಇಡೀ ಭೂಮಂಡಲಕ್ಕೆ ರಾಜನಾದರೆ ಅಯೋಧ್ಯಾಧಿಪತಿ ಆಗುತ್ತಾನೆ, ಆಗಲ್ಲವ? ಹಾಗೆಯೇ ಇದು ಅಷ್ಟೇ, ಸರ್ವ ಜಗತ್ತು ವ್ಯಾಪಿಸಿರುವವನು ವಿಗ್ರಹದಲ್ಲಿಲ್ಲವ? ವಿಗ್ರಹ ಸುಮ್ಮನೆ ಅವರಿಗೆ ಚಿಹ್ನ, ಪ್ರತೀಕ ಮಾತ್ರ. ಭಗವಂತ ಇಲ್ಲಿಲ್ಲ, ಭಗವಂತ ಬೇರೆಯೇ. ವೇದಾಂತ ಕೇಳುವುದಕ್ಕೆ ಇಟಲಿನಿಂದ ಬರುತ್ತಾರೆ ನೋಡಿ, ವರ್ಷಕ್ಕೊಂದು ಸಲ. ಅವರು ಮೊದಲನೇ ಸಲ ಬಂದಾಗ ಇದೇ ಪ್ರಶ್ನೆ ಹೇಳಿದ್ದರು. ಅವರೇನು ಹೇಳಿದ್ದಾರೆ, ಇಮೇಜ್ ಈಸ್ ನಾಟ್ ಗಾಡ್ ಎಂದು ಹೇಳಿದರು. ಇಮೇಜ್ ಈಸ್ ಓನ್ಲಿ ಎ ಸಿಂಬಲ್. ಇಮೇಜ್ ಅಂದರೆ ಮೂರ್ತಿ ಭಗವಂತನಲ್ಲ, ಭಗವಂತನಿಗೆ ಸಾಧನ ಮೂರ್ತಿ ಅಷ್ಟೇ. ನಾನು ಹೇಳಿದೆ ಇಮೇಜು ಭಗವಂತನೇ. ಅವನು ಶಾಕ್ ಆದ. ನೀವು ಎಲ್ಲ ಗುರುಗಳು ಹೀಗೆ ಹೇಳ್ತಾರಲ್ಲ, ಇಮೇಜ್ ಭಗವಂತನಲ್ಲ ಎಂದು. ಬರೀ ಇಮೇಜ್ ಯಾರು ಎಂದು ಹೇಳಿದೆ. ಭಗವಂತನಲ್ಲದಿದ್ದರೆ ಯಾರು? ಅದು ಭಗವಂತನೇ. ಎಲ್ಲವೂ ಭಗವಂತನಾದರೆ ಒಂದು ಇಮೇಜೇ, ಒಂದು ಮೂರ್ತಿ ಏಕಾಗಲ್ಲ. ಸರ್ವವ್ಯಾಪಕನಾದ ಭಗವಂತ, ಮೂರ್ತಿಯೂ ಭಗವಂತನೇ. ಎಲ್ಲವೂ ಕೈಕಾಲೆಲ್ಲ ನಾನಾದರೆ ಎಲ್ಲವೂ ನಾನೇ, ಒಂದು ಬೆರಳು ಬಿಟ್ಟು ನಾನು ಮಿಕ್ಕದೆಲ್ಲ ನಾನೇ ಎಂದು ಹೇಳ್ತೀರಾ? ನಾನು ಶರೀರದಲ್ಲಿ ಯಾವುದು ನಾನು ಯಾವುದಲ್ಲ ಹೇಳಿ? ಯಾವ ಬೆರಳು ನಾನು, ಯಾವ ಬೆರಳು ನಾನಲ್ಲ ಹೇಳಿ? ಯಾವ ಬೆರಳು ನಾನಲ್ಲ? ಅದೇನಾದರೂ ಅರ್ಥ ಇದೆ? ಓಕೆ, ಬೆರಳು ನಾನು ಅಂದರೆ ಬೆರಳು ಮಾತ್ರ ನಾನು, ಮಿಕ್ಕದಲ್ಲವ? ನಾವು ಮೂರ್ತಿ ಭಗವಂತನಲ್ಲ ಎಂದು ಹೇಳಿದ್ದಾಗ ಮೂರ್ತಿಗೆ ಮಾತ್ರ ಪರಿಮಿತವಾಗಬೇಡ. ಬೆರಳೇ ನಾನಲ್ಲ, ಬೆರಳು ನಾನೇ, ಬಟ್ ಬೆರಳು ಮಾತ್ರ, ಬೆರಳಿಗೆ ಮಾತ್ರ ಪರಿಮಿತನಾಗಿರುವವನಲ್ಲ. ಬೆರಳನ್ನು ಸೇರಿಸಿಕೊಂಡು ಅದಕ್ಕಿಂತ ಹೆಚ್ಚಿನ ವ್ಯಾಪಕವಾದ ಇಡೀ ಶರೀರ ನಾನು ಎಂದು ಈ ಅರ್ಥದಲ್ಲಿ ಬೆರಳು ನಾನಲ್ಲ ಎಂದು ಹೇಳಿದ್ದೆ ಅಷ್ಟೇ. ಮೂರ್ತಿ ಭಗವಂತನಲ್ಲ ಅಂದರೆ ಮೂರ್ತಿಗೆ ಪರಿಮಿತವಾಗಬೇಡ.
ಮೂರ್ತಿಗಿಂತ ಹೆಚ್ಚಾಗಿ ಇನ್ನೂ ಸರ್ವವ್ಯಾಪಕವಾಗಿ ಎಲ್ಲ ಕಡೆ ಇದ್ದಾನೆ. ಆ ಅರ್ಥದಲ್ಲಿ ಮೂರ್ತಿಗೆ ಪರಿಮಿತವಾಗಬೇಡ ಎಂದು ಹೇಳಿದ್ದೀವಿ ಅಷ್ಟೇ. ಆ ಅರ್ಥದಲ್ಲೇ ಹೇಳಿದ್ದೇವೆ ಹೊರತು ಮೂರ್ತಿ ಅಲ್ಲ ಎಂದು ಹೇಳಿದ್ದೀವ. ಅವ್ರು ಏನೋ ಹೇಳ್ತಾರೆ, ಅಲ್ಲ ಇನ್ನೂ ನಾನು ಹೇಳಿದ್ದೀನಿ, ನೀವು ಬಂದಿದ್ದೀರಿ ಮೊದಲನೇ ವರ್ಷ, 2 ವರ್ಷಗಳು ಬಂದ ನಂತರ 3ನೇ ವರ್ಷ ಕೇಳಿದ. ನಾನು ಹೇಳಿದ್ದೀನಿ, ಈಗ 2 ವರ್ಷದಿಂದ ಬರ್ತಾ ಇದ್ದೀರಿ, ನಾವು 2 ವರ್ಷದಿಂದ ಕೇಳ್ತಾ ಇದ್ದೀರಿ ವೇದಾಂತ. ಈಗ ನಾನು ವಾಸ್ತವ ಹೇಳಲೇಬೇಕು. ಇನ್ನೂ ಆ ಕ್ರಿಸ್ತು ಬುದ್ಧಿ ಏಕಿಟ್ಕೊಂಡಿದ್ದೀರಿ, ಇದು ಮೂರ್ತಿ ಬೇರೆ ಅದು ಬೇರೆ ಅಂತ. ನಾವೇನು ಬೇರೆ ಅಂತ ನೋಡಲ್ಲ. ಸರ್ವವ್ಯಾಪಕನಾಗಿರುವ ಭಗವಂತನನ್ನೇ ಇಲ್ಲಿ ನೋಡ್ತೀವಿ, ಈ ಒಂದು ಮೂರ್ತಿಯಲ್ಲಿ ನೋಡ್ತೀವಿ. ನಮ್ಮ ಆರಾಧನಕ್ಕೆ ಇಲ್ಲಿದ್ದಾನೆ ಎಂದು ಭಾವಿಸಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಭಗವಂತನಿಗೆ. ಆವಾಹಯಾಮಿ ಅಂದರೆ ಎಲ್ಲಿಂದ ಆವಾಹಯಾಮಿ? ಸ್ವರ್ಗದಲ್ಲಿರುವ ಭಗವಂತನನ್ನು ಎಲ್ಲಿಗೆ ಆವಾಹನ ಮಾಡ್ತೀವ? ಎಲ್ಲಿರುವ ಭಗವಂತನನ್ನು ಆವಾಹನ ಮಾಡ್ತೀವಿ? ಸರ್ವಾಂತರ್ಯಾಮಿ, ಸರ್ವವ್ಯಾಪಕ, ಎಲ್ಲ ಕಡೆ ಇರುವವನನ್ನು ಒಂದು ಕಡೆ ನೋಡ್ತೀವಿ ಅಷ್ಟೇ ಹೊರತು ಮೇಲೆ ಇರುವವನನ್ನು ಇಲ್ಲಿಗೆ ಕರೆದಿದ್ದೇವೆ എന്നಲ್ಲ. ಇಡೀ ಶರೀರದಲ್ಲಿರುವವನು ಒಂದು ಬೆರಳಿನಲ್ಲಿ ನೋಡ್ತೀವಿ ಅಷ್ಟೇ, ಒಂದು ಕೈಯಲ್ಲಿ ನೋಡ್ತೀವಿ. ನೀವು ಕೈ ಹೆಬ್ಬೆಟ್ಟು ಕೊಡು ಇವನೇ ಅಂದರೆ ಏನು? ಈ ಒಬ್ಬೆಟ್ಟಪ್ಪ, ಈ ಹೆಬ್ಬೆಟ್ಟು ಹೇಳ್ತಾರೆ ಇದಕ್ಕೆ. ಹಾಂ, ಹೆಬ್ಬೆಟ್ಟು. ಈ ಒಂದು ಹೆಬ್ಬೆಟ್ಟು ಕೊಟ್ಟರೆ ನಾನು ಹೆಬ್ಬೆಟ್ಟೇನಾ? ಇಡೀ ಶರೀರ ಅಲ್ಲವಾ? ಬಟ್ ಇಡೀ ಶರೀರ ಆದರೆ ಇಡೀ ಶರೀರ ಪಿಕ್ಚರ್ ತೊಗೊಳ್ತೀರಾ ಏನು? ಇಡೀ ಶರೀರಕ್ಕೆ ಬಣ್ಣ ಹಚ್ಚಿ ಪೇಪರ್ನಿಂದ ಇಡೀ ಶರೀರವೆಲ್ಲ ಹತ್ತಿ ಬಿಡ್ತೀರಾ ಏನು? ಹೆಬ್ಬೆಟ್ಟು ಸಾಕಲ್ಲವೇ? ಆದ್ದರಿಂದ ನನ್ನ ಹೆಬ್ಬೆಟ್ಟು ಒಂದು ಐಡೆಂಟಿಫಿಕೇಷನ್ಗೆ ಸಾಕು ಅಷ್ಟೇ. ಇದು ನೋಡಿದ್ದರೆ ಅವನು ಎಂದು ಗೊತ್ತಾಗ್ತದೆ. ಅಂದರೆ ಅದೇ ಗೊತ್ತಾಗ್ತಾಯಿದೆ, ನಾನು ಅಷ್ಟೇ ಆಗಿದ್ದೀನಿ ಮಿಕ್ಕದಲ್ಲ ಎಂದರ್ಥವ. ಈ ಅರ್ಥದಲ್ಲಿ ನಾವು ಮೂರ್ತಿಯಲ್ಲಿಯೂ ಇದ್ದಾನೆ, ಸರ್ವವ್ಯಾಪಕನೂ ಆಗಿದ್ದಾನೆ, ಮೂರ್ತಿಗೆ ಪರಿಮಿತವಾಗಬೇಡ ಅಷ್ಟೇ. ಬಟ್ ಮೂರ್ತಿಯಲ್ಲಿದ್ದೇ ಇದ್ದಾನೆ. ಅದರಿಂದ ಮೂರ್ತಿ ಅಲ್ಲ, ಅದು ಸುಮ್ಮನೆ ಚಿಹ್ನ. ಇದು ಯಾರಪ್ಪ? ಇದು ವಿದೇಶಿಯರನ್ನು ಮೆಚ್ಚಿಸುವುದಕ್ಕೆ. ಮುಸ್ಲಿಂ ಕ್ರಿಶ್ಚರ್ ಅವ್ರಿಗೊಪ್ಪಲ್ಲ, ದೇವರು ಮೇಲೆ ಇರುತ್ತಾನೆ, ಇದು ನೀವು ಜಡ ವಸ್ತುಗಳು, ಇದು ಭಗವಂತನೇ ಅಲ್ಲ. ಅವರನ್ನು ಮೆಚ್ಚಿಸುವುದಕ್ಕೆ ನಾವು ಒಪ್ಕೊಳ್ತೀವಿ ಭಗವಂತನ ಬೇರೆ ಇದ್ದಾನೆ. ಆದರೆ ಇದು ಸುಮ್ಮನೆ ಅಜ್ಞಾನಿಗಳಿಗೆ, ಪಾಮರ ಜನರಿಗೆ, ಮೂರ್ತಿ ಅವರಿಗೇನೋ ಭಗವಂತನನ್ನು ಊಹಿಸಿಕೊಳ್ಳಕ್ಕಾಗಲ್ಲ ಎಂದು ಅವರಿಗೋಸ್ಕರ ವಿಗ್ರಹ ಮಾಡಿದ್ದೇವೆ. ಅದು ಅಧಮಾಧಮಂ ಎಂದು ಹೇಳಿದ್ದಾರೆ. ಮೂರ್ತಿ ಪೂಜೆ ಮಾಡುವವರು ಅಧಮರು ಎಂದು ಹೇಳಿದ್ದಾರೆ. ಅಧಮರಲ್ಲಿ ಅಧಮರು ಎಂದು. ಎಲ್ಲ ಕಡೆ ನೋಡುವವನು ಭಗವಂತನವನು ಶ್ರೇಷ್ಠ ಎಂದು. ಎಲ್ಲ ಕಡೆ ನೋಡುವವನು ಒಂದು ಕಡೆ ನೋಡೋಕ್ಕಾಗಲ್ವಾ? ಅದು ನೋಡಿ. ಆದ್ದರಿಂದ ಏಕತ್ವ ಅಂದರೆ ಒಂದೇ ಒಂದಾಗಿದೆ ಎಂದಲ್ಲ, ಎಲ್ಲವೂ ತಾನಾಗಿದ್ದರೆ ಈಗ ಅವರಿಗಿಂತ ಬೇರೆ ಇಲ್ಲ ಎನ್ನುವಾಗ 1, 2 ಎಂದು ಸಂಖ್ಯೆ ಹೇಗೆ? ಇಟ್ ಈಸ್ ಬಿಯಾಂಡ್ ಸಂಖ್ಯಾ. ಸಂಖ್ಯಕ್ಕೆ ಅತೀತವಾಗಿ ಎಷ್ಟು ಎನ್ನುವುದು ಸಂಖ್ಯೆ ಹೇಳೋಕ್ಕಾಗಲ್ಲ. ಎಷ್ಟು ಇವೆ, ಎಷ್ಟನೆಯದು ಎಂದು ಹೇಳೋಕ್ಕಾಗದೇ ಇರುವಂಥ ಅನಂತ. ಆ ಅನಂತವಾದ ಒಂದು, ನಾವು ಹೇಳುವ ಒಂದು, ಅವರು ಹೇಳುವ ಒಂದು. ನಮ್ಮ ದೇವರೊಬ್ಬರೇ ದೇವರು ಅಂದರೆ ಇವರು ಹೇಳ್ತಾರೆ ಎಲ್ಲರೂ ದೇವರು ಒಂದೇ, ಒಬ್ಬನೇ ದೇವ, ಅಲ್ಲಾ ಮಾಲಿಕ್ ಏಕ ಹೇ ಎಂದು ಶಿರ್ಡಿ ಸಾಯಿಬಾಬಾ ಹೇಳುತ್ತಿದ್ದರಂತೆ. ಅಲ್ಲಾ ಮಾಲಿಕ್ ಏಕ ಹೇ. ನನ್ನ ಏಕೆಲ್ಲಿಂದ ಬಂತು? ಅಲ್ಲಾ ಮಾಲಿಕ್ ಅಂದರೆ ನಮ್ಮ ರಾಮಕೃಷ್ಣ ಅಲ್ಲ ಒಬ್ಬನೇನಾ? ಅವರೊಪ್ತಾರ? ಅಲ್ಲ, ನಮ್ಮ ಅಲ್ಲಾನೇ ದೇವರು. ಒಬ್ಬನೇ ಅಂದರೆ ನಿಮ್ಮ ರಾಮಕೃಷ್ಣ ಶಿವರು ಅಲ್ಲ, ನಿಮ್ಮ ದೇವಿ ಅಲ್ಲ, ನಮ್ಮ ದೇವರೇ ದೇವರು, ನಿಮ್ಮ ದೇವರು ದೇವರಲ್ಲ ಎಂದು ಅವರ ಅರ್ಥ. ನಮ್ಮ ದೇವರೇ ದೇವರು, ನಿಮ್ಮ ದೇವರಲ್ಲ. ನಮ್ಮ ದೇವರು ಮೇಲನೇ ಇರುತ್ತಾನೆ. ಭೂಲೋಕದಲ್ಲಿ ನೀವು ಯಾವ ಮಂದಿರ ಕಟ್ಟಿದ್ದರೂ ಯಾರು ದೇವರಲ್ಲ, ಅವತಾರವಿಲ್ಲ, ಯಾವುದಿಲ್ಲ. ಅವರೆಲ್ಲ ಸುಮ್ಮನೆ ಮನುಷ್ಯರು, ಅವರು ದೇವರೇ ಅಲ್ಲ. ಭಗವಂತ ಸರ್ವವ್ಯಾಪಕನಾದವನು. ಭಗವಂತನ ಪೂಜ್ಯತಾ ಪವಿತ್ರತಾ ಪ್ರಪಂಚಕ್ಕೆ ಸೇರುತ್ತದೆ. ಏಕೆ? ಅವನೇ ಇದೆಲ್ಲ ವಿಸ್ತರಿಸಿದ್ದಾನೆ. ಭಗವಂತನ ವಿಸ್ತರಣವೇ ಜಗತ್ತೆಲ್ಲ. ಆವಾಗ ಎಷ್ಟರ ಮಟ್ಟಿಗಂದರೆ ಇಡೀ ಪಂಚಭೂತಗಳು ವಿಸ್ತರಿಸಿದ್ದಾನೆ, ಸಕಲ ನಾಮರೂಪಗಳು ವಿಸ್ತರಿಸಿ, ಅದರಿಂದ ಯಾವುದೋ ಇಟ್ಕೊಳ್ಳಬಹುದು. ಅಲ್ಲಿ ಆಯ್ಕೆ ಮಾಡಬಹುದು. ನಮ್ಮ ಮನಸ್ಸಿಗೆ ಸರ್ವವ್ಯಾಪಕ ಭಗವದ್ಭಾವ ಬರುವುದಕ್ಕೆ ಒಂದು ಪವಿತ್ರವಾದದ್ದು, ಶುದ್ಧವಾಗಿದ್ದು ಇಟ್ಕೊಂಡು ಮಾಡ್ತೀವಿ. ಮಿಕ್ಕದು ಮಾಡಬಹುದು, ಆದರೆ ನಮಗೆ ಭಾವನೆ ಬರುವುದು ನಮ್ಮ ಕಷ್ಟ. ನಮಗೆ ಯಾವುದೋ ಏನದು ಕೊಳೆ ನೋಡಿದ್ದರೋ ಅಥವಾ ಗಲೀಜು ವಸ್ತುವೋ, ಯಾವುದೋ ನೀಚವಾದ ವಸ್ತು ನೋಡಿದ್ದರೆ, ದುಷ್ಟರನ್ನು ಪಾಪಾತ್ಮನ ನೋಡಿದರೆ ಅವನು ಭಗವಂತ ಎಂದು ಭಾವ ಬರುವುದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಸಜ್ಜನರು, ಧರ್ಮಾತ್ಮರು, ಪುಣ್ಯಾತ್ಮರು ಅವರನ್ನು ನೋಡು, ಅವರ ಮೂಲಕ ಸರ್ವವ್ಯಾಪಕ ಭಗವಂತನನ್ನು ತಿಳ್ಕೊಳ್ಳಬಹುದು ಅಷ್ಟೇ. ಪ್ರಾರಂಭಿಕವಾಗಿ ಹಾಗೆ ಹೇಳ್ತೀವಿ. ನಿಜವಾಗಿ ನಂತರ ನೋಡಿದರೆ ಎಲ್ಲರೂ ಅವನೇ, ಅವರಲ್ಲದೆ ಯಾವುದೂ ಇಲ್ಲ. ಆದ್ದರಿಂದ ಇಲ್ಲಿ ಸರ್ವಾತ್ಮೈಕತ್ವ ಅಂದರೆ
ಇಡೀ ಜಗತ್ತು ತಾನೇ. ಇಲ್ಲಿ ಹೇಳಿದ್ದು ಸ್ವಾಮೀಜಿ ಆತ್ಮೈಕತ್ವ ಅಂದರೆ ಇಡೀ ಜಗತ್ತು ತಾನೇ. ಆತ್ಮೈಕತ್ವ ಆರ್ ದ ಯುನಿಟಿ ಆಫ್ ಆತ್ಮನ್ ಆರ್ ಬ್ರಹ್ಮನ್ ಇಸ್ ದ ಓನ್ಲಿ ಅಬ್ಸಲ್ಯೂಟ್ ಟ್ರೂತ್ ಅಕಾರ್ಡಿಂಗ್ ಟು ದ ಶ್ರುತೀಸ್. ಎಲ್ಲವೂ ತಾನೇ, ಅವರಿಗಿಂತ ಬೇರೆ ಎಂಬುದೇ. ಅದೇ ಪರಮಾತ್ಮ ಇರವಿನ ಅರಿವಿನ ಸ್ವರೂಪ. ಅವರು ಹೇಳ್ತಾರೆ ಪರಮಾತ್ಮ ಒಂದು ಕಡೆಯೇ ಇರುತ್ತಾನೆ, ಸ್ವರ್ಗದಲ್ಲೇ ಇರುತ್ತಾನೆ, ಇಲ್ಲಿಲ್ಲ ಅಂದರೆ ಒಂದು ದೇಶ ಆಯ್ತಲ್ಲ. ಒಂದು ದೇಶದಲ್ಲೇ ಇರುತ್ತಾನೆ, ಇನ್ನೊಂದು ಕಡೆ ಇಲ್ಲ, ಮರ ಅವಯವವಾಯ್ತಲ್ಲ. ಏನಪ್ಪ, ಆಕಾಶ ನಿರಾಕಾರವಾದ ಪರಮಾತ್ಮ ವಸ್ತು, ಪರಮಾತ್ಮನೇ ಅಲ್ಲ ಯಾವುದೇ ಆಗಲಿ, ನಿರಾಕಾರವಾದ ವಸ್ತು ಒಂದು ಜಾಗದಲ್ಲಿರುತ್ತದೆ ಎಂದು ಹೇಳಬಹುದಾ? ಆಕಾಶವನ್ನು ತಗೊಂಡು ಹೋಗಿ ಮ್ಯಾಜೆಸ್ಟಿಕ್ನಲ್ಲೇ ಇಟ್ಟು ಬಂದು ಬೆಂಗಳೂರು ಇಲ್ಲಿ ಏನು ತ್ಯಾಗರಾಜನಗರಕ್ಕೆ ಕಾರ್ಯಾಲಯಕ್ಕೆ ತೊಗೊಂಡು ಬರಬೇಡಿ, ಇದನ್ನು ಇಲ್ಲಿಂದ ಎಲ್ಲ ಆಕಾಶ ತೊಗೊಂಡು ಹೋಗಿ ಸುತ್ತಿ ಹಾಕಿ ತೊಗೊಂಡು ಹೋಗಿ ಮ್ಯಾಜೆಸ್ಟಿಕ್ನಲ್ಲೇ ಇಟ್ಟು ಬನ್ನಿ ಆಗುತ್ತದೆ? ನಿರಾಕಾರವನ್ನು ಒಂದು ಜಾಗದಲ್ಲಿ ಇಡೋಕ್ಕಾಗ್ತದೆ? ನಿರಾಕಾರ ಅಂದರೆ ದೇಶ, ಆಕಾರವು ಅವಯವವಿರುವ ವಸ್ತುವೇ ಒಂದು ಸ್ಥಾನದಲ್ಲಿರುತ್ತದೆ. ಅವರು ಹೇಳ್ತಾರೆ ಸ್ವರ್ಗದಲ್ಲೇ ಇರುತ್ತಾನೆ, ಭೂಲೋಕಕ್ಕೆ ಬರಲ್ಲ, ಅವರು ಗಾಡ್ ಅಥವಾ ಅಲ್ಲ ಅಂದರೆ ಅವರಿಗೆ ಆಕಾರವಿದೆ ಎಂದರ್ಥ. ಆಕಾರವಿಲ್ಲವ? ನೀವು ಆಕಾರ ಮಾಡಬಾರದು ಭಗವಂತ. ಈಗ ನಮ್ಮ ಹಿಂದೂಗಳು ಏನು ಹೇಳ್ತಾರೆ? ಅರ್ಧ ಹಾಳು ಮಾಡಿದ್ದು ನಮ್ಮ ಹಿಂದೂ ಗುರುಗಳೇ. ಅರ್ಧಕ್ಕಿಂತ ಹೆಚ್ಚು ಮುಕ್ಕಾಲು ಹಿಂದೂಗಳೇ ಹಾಳು ಮಾಡಿದ್ದರು. ಹಿಂದೂ ಗುರುಗಳೇ. ಯಾವುದು ಹಾಳು? ಈಗ ಹೇಳ್ತಾ ಇದ್ದೇನೆ ನೋಡಿ. ಅವರೇನು ಹೇಳ್ತಾರೆ? ಅವರು ನಿರಾಕಾರ ಪರಮಾತ್ಮನ ಪೂಜಿಸ್ತಾರೆ, ನಾವು ಸಾಕಾರ ಪೂಜಿಸ್ತೀವಿ, ಇಬ್ಬರೂ ಒಂದೇ, ಕೊನೆಗೂ ಪರಮಾತ್ಮನೇ ತಲುಪುತ್ತಾರೆ. ತಪ್ಪಿಲ್ಲ. ಅವ್ರ ನಿರಾಕಾರ ಎಲ್ಲಿದೆ? ಅವ್ರು ಹೇಳಿದ್ದಾರೆ ನಿರಾಕಾರ. ಹಿಂದೂಗಳೇ ಅವರನ್ನು ಸಮರ್ಥಿಸಿ ಹಿಂದೂ ಜನರನ್ನು ಮೂರ್ಖ ಮಾಡಿಬಿಟ್ಟರು ಹಿಂದೂ ಗುರುಗಳು. ಯಾರಾದರೂ ಹಿಂದೂಗಳನ್ನು ಮೂರ್ಖ ಮಾಡಿದ್ದರೆ ಹಿಂದೂ ಗುರುಗಳೇ, ಮುಖ್ಯವಾಗಿ ಇಂಗ್ಲೀಷ್ ಮೀಡಿಯಂ ಗುರುಗಳು ಅಲ್ಲವೇ? ನಿರಾಕಾರ ಅವ್ರು ಹೇಳ್ತಾರೆ, ಅವರು ನಿರಾಕಾರ ಆದ, ಅವರು ವಿಗ್ರಹ ಮಾಡಲ್ಲ, ಯಾವುದು ವಿಗ್ರಹ ಇಡಲ್ಲ, ಮರ ಗಿಡಗಳನ್ನು ಪೂಜಿಸಲ್ಲ, ಅವತಾರವಿಲ್ಲ ಅಂದರೆ ಅವರು ನಿರಾಕಾರವನ್ನು ಪೂಜಿಸ್ತಾರೆ. ತಪ್ಪೇನಿಲ್ಲ, ಅವ್ರು ನಿರಾಕಾರ ಮಾಡ್ತಾರೆ, ನಾವು ಸಾಕಾರ ಮಾಡ್ತೀವಿ, ಇಬ್ಬರೂ ಒಂದೇ. ಆಹಾ, ಎಷ್ಟು ತಿಳುವಳಿಕೆ ನೋಡಿ. ಇವರ ವೇದವ್ಯಾಸನ ಅಪ್ಪನೋ ಇವನು. ನೋಡಿ ಹೇಗೆ ಮಾತಾಡ್ತಾ ಇದ್ದಾನೆ ನೋಡಿ. ಈಗ ಇವನು ಎಲ್ಲರೂ ಹೀಗೆ ಮಾತಾಡ್ತಾರೆ, ಇವರಿಗೆ ಎಲ್ಲ ಗೊತ್ತಂತೆ. ಅವ್ರ ನಿರಾಕಾರದಿಂದ ಎಲ್ಲಿದೆ? ಅವನು ಸ್ವರ್ಗದಲ್ಲಿರುತ್ತಾನೆ ಅಂದರೆ ನಿರಾಕಾರ ಆಗುತ್ತಾನ? ಒಂದು ಜಾಗದಲ್ಲಿರುವವನು ಸಾಕಾರನೇ ಆಗಿಬಿಡ್ತಾನೆ. ನಿರಾಕಾರ ಹೇಗೆ ಆಗಿದ್ದಾನಪ್ಪ ನೋಡಿ, ಬುದ್ಧಿ ನೋಡಿ. ಆದ್ದರಿಂದ ಅವನಿಗೆ ಆಕಾರ ಇದ್ದೇ ಇದೆ. ಆಕಾರವಿದ್ದರೆ ಮಂದಿರ ಕಟ್ಟಿದ್ದರೆ ಏನು ಒಪ್ಪಲ್ಲ. ಏಕೆ? ಪ್ರಪಂಚವನ್ನು ನೀವು ಪವಿತ್ರವಾಗಿ ಶುದ್ಧವಾಗಿ ನೋಡಬಾರದು, ದೂರವಾಗಿಟ್ಟು ಅಲ್ಲಿಂದಲೇ ಕಂಟ್ರೋಲ್ ಮಾಡಬೇಕು. ಅದೆಲ್ಲ ಕಂಟ್ರೋಲಿಂಗ್ ಬುದ್ಧಿ. ಒಂದು ಪ್ರವಾದಿ ಮೂಲಕ ಹೇಳ್ತಾನೆ, ನಾವು ಹೇಳಿದ್ದೇ ಮಾಡಬೇಕು, ಇನ್ನೊಂದು ಮಾಡಬಾರದು. ಯಾವುದು ಪ್ರಪಂಚವನ್ನು ಪವಿತ್ರವಾಗಿ ನೋಡಬಾರದು. ಪ್ರಪಂಚ ಅದಕ್ಕೋಸ್ಕರ ನಿಮ್ಮ ಮಂದಿರಗಳನ್ನು ಬೇಕೆಂದು ಇದು ನೀವು ಪವಿತ್ರ ಎಂದು ನೋಡಿದರೆ, ನೀವು ಹಸು ಪವಿತ್ರ ಹೇಳ್ತೀರಿ, ಅದನ್ನೇ ಸಾಯಿಸ್ತೀವಿ. ನೀವು ಗುರು ಪವಿತ್ರ ಹೇಳ್ತೀವಿ, ನೀವು ಗುರುಗಳನ್ನೇ ಅಪಮಾನ ಮಾಡ್ತೀವಿ. ನೀವು ಅವತಾರ ಹೇಳ್ತೀರಿ, ನೀವು ಅವತಾರವನ್ನೇ ಅಪಮಾನ ಮಾಡ್ತೀವಿ. ನೀವು ಮಂದಿರ ಪವಿತ್ರ ಹೇಳ್ತಾರೆ, ಮೇಲೆ ಮೂತ್ರ ಹಾಕ್ತೀವಿ ನಾವು. ಏಕೆ? ನೀವು ಪವಿತ್ರ ನೋಡಿದ್ದು ನಾವು ಅಪವಿತ್ರ ಹೇಳಬೇಕು. ನಮ್ಮ ದೇವರೇ ಪವಿತ್ರ. ನೋಡಿ, ಇದು ಚೆನ್ನಾಗಿದೆ. ಎಲ್ಲ ಮತಗಳು ಸಮಾನ. ಕಣ್ಣು ಮುಚ್ಚಿಕೊಂಡು ಇನ್ನೊಬ್ಬರನ್ನು ವಿಮರ್ಶೆ ಮಾಡಬೇಡಿ. ನೀವು ಸನ್ಯಾಸಿಯಾಗಿ ಇನ್ನೊಬ್ಬರ ಮೇಲೆ ದ್ವೇಷ ಹೇಳ್ಕೊಡ್ತಾ ಇದ್ದೀರಿ ಹಿಂದೂಗಳಿಗೆ. ನಾವು ನೋಡಿ ರಾಜಕಾರಣಿಗಳು ಎಲ್ಲರೂ ಸಮಾನ ಎಂದು ಹೇಳಿಬಿಡ್ತೀವಿ. ನೀವು ಸನ್ಯಾಸಿಯಾಗಿ ಎಲ್ಲರ ಮೇಲೆ ದ್ವೇಷ ಹೇಳ್ಕೊಡ್ತಾ ಇದ್ದೀರಿ ಅಲ್ಲ? ಹೀಗೆ ಹೇಳ್ತಾರೆ ನನಗೆ. ಏನಿಲ್ಲ, ಎಲ್ಲರೂ ನೆಹರು ಬುದ್ಧಿ ಆಗಿಬಿಟ್ಟಿತ್ತು. ನೆಹರೂಗೆ ಸಾಸಿವೆ ಕಾಳಷ್ಟು ಬುದ್ಧಿ ಇಲ್ಲ. ಅವರು ಲೋಯರ್ ಕೆ ಜಿ ಅಪ್ಪರ್ ಕೆ ಜಿಯಲ್ಲೂ ಇರತಕ್ಕವನು. ಯಾವುದೇ ಒಂದು ಟಾಪಿಕ್ ತಗೋ, ಯು ಯೂಸ್ ಎ ವರ್ಡ್, ಹ್ಯಾಸ್ ನೋ ಡೀಪರ್ ಕಾನ್ಸೆಪ್ಟ್ ಆಫ್ ಎನಿಥಿಂಗ್. ಯಾವುದೇ ಸಿಂಪಲ್ ಇವಾಗ ಡೆಮಾಕ್ರಸಿ ಅಂದರೆ ಏನು ಹೇಳುವ ಅವ್ರಿಗೆ ನೆಹರುಗೆ? ಒಂದು ಪದಕ್ಕೆ ಒಂದು ಆಳವಾದ ಥಿಂಕಿಂಗ್ ಇಲ್ಲ, ಆಳವಾದ ತಿಳುವಳಿಕೆ ಇಲ್ಲ. ಎವ್ರಿಥಿಂಗ್ ಮೇಲೇ ಮಾತಾಡ್ತಾನೆ. ಎಲ್ಲವೂ ಮೇಲೇ. ಅವರ ಆಲ್ ಪುಸ್ತಕಗಳು, ಪ್ರವಚನಗಳು ಎಲ್ಲವೂ ಮೇಲೇ. ಯಾವುದಕ್ಕೆ ಒಂದು ಕ್ಲಿಯರ್ ಕಾನ್ಸೆಪ್ಟ್ ಇಲ್ಲ, ಒಂದು ಆಳವಾದ ಥಿಂಕಿಂಗ್ ಇಲ್ಲ. ಭಗವಂತ ಅಂದರೆ ಏನು? ಭಗವಂತ ಅಂದರೆ ಭಗವಂತ ಇಷ್ಟೇ. ಏನು ಅಂದರೆ ಎಸ್ ಇಟ್ ಈಸ್ ಎ ಗಾಡ್ ವಿಚ್ ಎವ್ರಿಬಡಿ ಬಿಲೀವ್ಸ್ ಅಷ್ಟೇ. ಏನು ಗಾಡ್ ಅಂದರೆ ಏನು? ಗಾಡ್ ಅಂದರೆ ಏನು ಅಂದರೆ ಗಾಡ್ ಅಂದರೆ ಏನು ಅವ್ರನ್ನ ಹೇಳಲು ಅವ್ರಿಗೆ ಅರ್ಥವೇ ಆಗಲ್ಲ. ಏಕೆ? ಅವ್ರಿಗೆ ಆ ತಿಳುವಳಿಕೆನೇ ಇಲ್ಲ. ಆದ್ದರಿಂದ ಯಾವ ವಿಷಯವನ್ನು ಅದು ಏನು ಹೇಳ್ತಾ ಇದೆ? ಎಲ್ಲರೂ ಸಮಾನ, ಎಲ್ಲರಿಗೂ ಒಂದೇ ಭಗವಂತ,
ಅದರಿಂದ ನಾವೆಲ್ಲರೂ ಒಂದೇ ಭಗವಂತನ ಮಕ್ಕಳು. ಒಂದೇ ಭಗವಂತನ ಮಕ್ಕಳು ಅಂದರೆ ಹೇಗಾಗ್ತದಪ್ಪ? ರಾಮಚಂದ್ರನ ಮಕ್ಕಳು ಇವರಾಗ್ತಾರ ಮುಸಲ್ಮಾನರು, ಕ್ರಿಶ್ಚಿಯನ್, ಅಥವಾ ಲಲಿತಾದೇವಿ ಮಕ್ಕಳಾಗ್ತಾರೆ? ಹಾಗೆ ಹೇಳಲಿ, ಅಮ್ಮ ಒಪ್ಪಲ್ಲ. మరి ಎಲ್ಲ ದೇವರು ಒಂದೇ ಹೇಳಿದೆನಪ್ಪ ಅಂದರೆ ನಮ್ಮ ದೇವರೇ ನಿಮ್ಮ ದೇವರು ಒಪ್ಕೋ ಎಂದರ್ಥ. ಮುಸಲ್ಮಾನ ನನಗೆ ಉಪದೇಶ ಮಾಡ್ತಾರೆ, ಒಂದೇ ದೇವರಿಂದ ಎಲ್ಲರೂ. ಹಾಂ, ಈ ಬುದ್ಧಿ ನೋಡಿ. ಏಕತ್ವ ಎಂದು ನಾವು ಹೇಳಿದ್ದು ಒಂದೇ ಪರಮಾತ್ಮ ನಿರಾಕಾರ ಆಗುತ್ತಾನೆ, ಸಾಕಾರವೂ ಆಗುತ್ತಾನೆ. ಅಂದರೆ ಅರ್ಥ, ನಿರಾಕಾರ ಅಂದರೆ ಆಕಾಶ ಹಾಗೆ ತಾನು ಸ್ವಯಂ ನಿರಾಕಾರವಾಗುತ್ತಾನೆ, ಆಗಿರುತ್ತಾನೆ. ಆದರೂ ಆಕಾರವು ಅವರಲ್ಲೇ ತೋರ್ತದೆ, ಅವರಿಗಿಂತ ಹೊರಗೆ ಅಲ್ಲ. ಆಕಾರಗಳೆಲ್ಲ ಅವರೇ. ನೀರು ಹೇಗೆ? ನೀರಿಗೆ ಫಿಕ್ಸು ಆಕಾರವಿಲ್ಲ, ಯಾವ ಪಾತ್ರದಲ್ಲಿ ಹಾಕಿದ್ದರೆ ಆ ಆಕಾರಗಳು ತೋರ್ತದೆ. ಹಾಗೆ ಪರಮಾತ್ಮ ಯಾವ ಯಾವ ವಸ್ತುಗಳಿದ್ದರೆ ಆಕಾರವಾಗಿ ತೋರ್ತಾನೆ. ಯಾವ ಒಂದು ಆಕಾರಕ್ಕೆ ಪರಿಮಿತನಾಗಿ ಆಗಲಿಲ್ಲ ಆ ಅರ್ಥದಲ್ಲಿ. ಅದರಿಂದ ಆಕಾರವೂ ತಾನೇ, ನಿರಾಕಾರವೂ ತಾನೇ. ನಿರಾಕಾರವೂ ತಾನಾದರೆ ಆಕಾರ ಹೇಗಾಗ್ತಾನೆ? ಆಕಾರವಿದ್ದರೆ ನಿರಾಕಾರ ಹೇಗೆ ಆಗ್ತಾನೆ? ಎರಡೂ ಆಗುತ್ತಾನೆ. ಅಯ್ಯೋ, ಇದು ವಿಚಿತ್ರವೇ ಹೌದು, ಎರಡೂ ಆಗ್ತಾನೆ. ಆಕಾರವೂ ಆಗ್ತಾನೆ, ನಿರಾಕಾರವೂ ಆಗ್ತಾನೆ. ಇದು ನಮ್ಮ ವಿಶೇಷ. ಅದೇ ತಾನೇ ಈ ನಾಮರೂಪ ಜಗತ್ತಾಗಿ ತೋರಿದ್ದರೂ ತನ್ನ ನಿಜವಾದ ಇರುವಿಕೆಯನ್ನು ಕಲ್ಕೊಳ್ಳಲ್ಲ. ಆ ಇರುವಿಕೆನೇ ನೋಡಿ, ಬೆಳಕಿದೆ ನೋಡಿ, ಬೆಳಕಕ್ಕೆ ಆಕಾರವೇನು? ಆ ಟ್ಯೂಬ್ಲೈಟ್ ನೋಡಬೇಡಿ, ಇಲ್ಲೆಲ್ಲ ಹರಡಿದೆ ಬೆಳಕು, ಹಗಲಿನ ಬೆಳಕು, ಇದೆಲ್ಲ ಹರಡಿದೆ ಅಲ್ಲವೇ? ಈ ಬೆಳಕಕ್ಕೆ ಆಕಾರವೇನು? ಇಲ್ಲ, ಆದರೂ ಕಂಡು ಬರ್ತದೆ. ಪುಸ್ತಕ ಮೇಲೆ ಬಿದ್ದರೆ ಪುಸ್ತಕ ಆಕಾರ, ಟೇಬಲ್ ಮೇಲೆ ಬಿದ್ದರೆ ಟೇಬಲ್ ಆಕಾರ, ಪೆನ್ ಮೇಲೆ ಬಿದ್ದರೆ ಪೆನ್ ಆಕಾರ, ಮನುಷ್ಯನ ಮೇಲೆ ಬಿದ್ದರೆ ಮನುಷ್ಯ ಆಕಾರ. ಬೆಳಕಕ್ಕೂ ಸ್ವಯಂ ಆಕಾರವಿಲ್ಲ, ಪಾರದರ್ಶಕ. ಆದರೆ ಇನ್ನೊಬ್ಬರ ಮೇಲೆ ಬಿದ್ದರೆ ಆಯಾ ಆಕಾರ ತಾಳಿ ಕಂಡು ಬರ್ತದೆ. ಈ ಅರ್ಥದಲ್ಲಿ ಸ್ವಯಂ ನಿರಾಕಾರ ಆಯಾ ವಸ್ತುವಾಗಿಯೂ ತೋರ್ತಾನೆ, ನಮಗೇನ ಆಕ್ಷೇಪವಿಲ್ಲ. ಅದರಿಂದ ಸಾಕಾರವೂ ತಾನೇ, ನಿರಾಕಾರವೂ ತಾನೇ. ಅಬ್ಜೆಕ್ಷನ್ ಯಾಕೆ? ಈ ವ್ಯಾಪಕತೆ ನೋಡಿ ಎಷ್ಟು ಚೆನ್ನಾಗಿದೆ. ಕೆಳಮಟ್ಟದಲ್ಲಿರುವಾಗ ಸರ್ವವ್ಯಾಪಕ ಹೇಳಲ್ಲ, ಅಲ್ಪಬುದ್ಧಿಯನ್ನು ಬಿಡಿಸುವುದಕ್ಕೆ ಸರ್ವವ್ಯಾಪಕ ಹೇಳಿದ್ದೇವೆ. ನೀವು ಒಂದು ವಸ್ತುವಿನಲ್ಲಿದ್ದು ಬಿಟ್ಟರೆ ನಿಮಗೆ ಸರ್ವವ್ಯಾಪಕತೆ ಗೊತ್ತಾಗಲ್ಲ. ಆ ಒಂದು ವಸ್ತುವನ್ನು ದಾಟಿ ಅನಂತವಾಗಿದ್ದರೆ ಸರ್ವವ್ಯಾಪಕ ಗೊತ್ತಾಗ್ತದೆ. ಆದ್ದರಿಂದ ಎಲ್ಲವಲ್ಲಿ ಇದ್ದಾನೆ ಅಂದರೆ ಒಂದೊಂದು ವಸ್ತು ಇಟ್ಟುಕೊಂಡು ಇದು ಪರಮಾತ್ಮ ಎಂದು ಹೇಳಬೇಡಿ, ಎಲ್ಲವನ್ನು ಸೇರಿಸಿದಾಗ ಆಗುತ್ತಾನೆ ಆ ಅರ್ಥದಲ್ಲಿ. ಆದ್ದರಿಂದ ಇಲ್ಲೇನು ಹೇಳ್ತಾರೆ? ಆತ್ಮೈಕತ್ವ ಅಂದರೆ ಶ್ರುತಿ ಅಶ್ವನ್ ಬೈ ಏನದು ಬಾದರಾಯಣ ಇಂಟರ್ಪ್ರಿಟೆಡ್ ಬೈ ಶಂಕರ, ಈವನ್ ವೈಲ್ ದ ಡಿಸ್ಟಿಂಕ್ಷನ್ ಆಫ್ ಸೆನ್ಷೆಂಟ್ ಇನ್ ಇನ್ಸೆನ್ಷೆಂಟ್ ನೇಚರ್ ರಿಮೇನ್ಸ್ ಕ್ವೈಟ್ ರಿಯಲ್ ಫ್ರಮ್ ದ ಎಂಪಿರಿಕಲ್ ಸ್ಟ್ಯಾಂಡ್ ಪಾಯಿಂಟ್. ಅದೇ ಪರಮಾತ್ಮ ಜಡ ಚೇತನ ಆಗಿದ್ದಾನೆ. ಜಡ ಅಂದರೆ ಏನು? ಚೇತನಕ್ಕೆ ವಿರುದ್ಧವಾಗಿದ್ದರೆ ಜಡ ಅಲ್ಲವೇ? ಚೇತನಕ್ಕೆ ವಿರುದ್ಧವಾಗಿದ್ದು ಜಡ. ಜಡವು ಚೇತನವಲ್ಲ, ಚೇತನ ಜಡವಲ್ಲ, ಎರಡು ಪರಸ್ಪರ ವಿರೋಧ. మరి ಪರಮಾತ್ಮ ಚೇತನ ಸ್ವರೂಪ ಅಲ್ಲವೇ? మరి ಜಗತ್ತಾಗಿ ತೋರುವಾಗ ಜಡ ಹೇಗೆ ತೋರ್ತಾನೆ ನೋಡಿದ್ದೀರಾ? ಜಡ ಹೇಗೆ ತೋರ್ತಾನೆ? ಇದೆಲ್ಲ ಹೇಳಿದೆ ಅನಿಸುತ್ತದೆ ಹಿಂದೆ. ಪರಮಾತ್ಮ ಜಡವಾಗಿ ಹೇಗೆ ತೋರ್ತಾನೆ ಅಂದರೆ ನೋಡಿ, ಚೈತನ್ಯವು ಜಡವಾಗಿ ತೋರಬಹುದು, ತಪ್ಪಿಲ್ಲ. ಜಡವು ಚೈತನ್ಯವಾಗಿ ತೋರಕ್ಕಾಗಲ್ಲ. ಪ್ರಾಣವಿರುವ ಮನುಷ್ಯ ಜಡ ಅಂದರೆ ಏನು? ಕಲ್ಲಿನ ವಿಗ್ರಹ, ಸ್ಟ್ಯಾಚ್ಯೂಕ್ಕೆ ಏನು ಹೇಳ್ತಾರೆ? ಬೊಂಬೆ, ಮೂರ್ತಿ. ಓಕೆ, ಕಲ್ಲಿನ ಮೂರ್ತಿಯಾಗಿರಬಹುದು. ಹೀಗೆ ಅಲಗಾಡದೆ ಫೋಟೋ ತೆಗೆದರೆ ಕಲ್ಲಿನ ಮೂರ್ತಿ ಆಗ್ತಾನಲ್ಲ, ಕಲ್ಲಿನ ಮೂರ್ತಿಯಾಗಿ ತೋರ್ತಾನೆ. ಏನು ಅಲಗಾಡದೆ ಕಲ್ಲಿನ ಮೂರ್ತಿಯಾಗಿ ತೋರಿದ್ದರೆ ಚೇತನ ಪುರುಷ ಅಲಗಾಡದೆ ಕಂಡು ಬಂದ ನೋಡಿ. ಕಂಡು ಬರಲ್ವ? ಚೇತನವು ಜಡರೂಪ ತಾಳಿ ಕಂಡು ಬರಬಹುದು. ಏಕೆಂದರೆ ಚೇತನಕ್ಕೆ ಸ್ವಾತಂತ್ರ್ಯ ಇದೆ. ಜಡವೂ ಆಗಿ ತೋರಬಹುದು, ಜಡನೂ ಬಿಡಬಹುದು. ಜಡವಾಗಿ ತೋರಬಹುದು, ಜಡಕ್ಕೆ ಆ ಸ್ವಾತಂತ್ರ್ಯ ಇಲ್ಲ. ಜಡವು ಚೇತನವಾಗಿ ತೋರುವಕ್ಕೆ ಸ್ವಾತಂತ್ರ್ಯವಿಲ್ಲ, ಚೇತನಕ್ಕಿರುತ್ತದೆ. ಇವನು ಒಂದು ಪ್ರಾಣಿ ವೇಷ ಹಾಕ್ಕೊಂಡು ಪ್ರಾಣಿ ಹಾಗೆ ನಡೆಯಬಹುದು. ನಾನು ಟೇಬಲ್ ಹಾಗೆ ಈಗ ಸುಮ್ಮನೆ ಬಗ್ಗೆ ಟೇಬಲ್ ಹಾಗೆನೂ ಇಡಬಹುದು, ತೋರಬಹುದು. ಟೇಬಲ್ ಮನುಷ್ಯರ ಹಾಗೆ ನಡೆಯೋಕ್ಕಾಗಲ್ಲ, ಏಕೆ ಅದು ಜಡ. ಹಾಗೆ ಚೇತನ ರೂಪ ಪರಮಾತ್ಮ ಜಡ ಹಾಗೆ ತೋರಿಕೊಂಡು ನಡೆಯುತ್ತಾ ಇದ್ದ. ಜಡ ಹಾಗೆ ತೋರಿಕೊಂಡ್ರೆ ಹೀಗೆ ಅಲಗಾಡದೆ ಸ್ವಲ್ಪ ಹೊತ್ತು ಫೋಟೋ ತೆಗೆಯು. ಕಣ್ಣಿನ ಏನು ಹೇಳ್ತಾರೆ ಇದು?
ಆ ರೆಪ್ಪೆಯೂ ಅಲಗಾಡಲ್ಲ. ಸ್ವಲ್ಪ ಹೊತ್ತು, ಆ 1 ಸೆಕೆಂಡ 5 ಸೆಕೆಂಡ್ ಅಷ್ಟೇ. ಆವಾಗ ಏನಾಗ್ತದೆ, ಜಡ ಆಗುತ್ತಾನಲ್ಲ, ಜಡ ಅಂತೆ ತೋರ್ತಾನೆ. ಸ್ವಲ್ಪ ಹೊತ್ತು ಕಲಗಾಡಿದ್ದರೆ ಜಡ ಅಲ್ಲ ಗೊತ್ತಾಗಿಬಿಡ್ತದೆ. ಹಾಗೆ ಯಾವುದೇ ಒಂದು ವಸ್ತು ಪ್ರಾಣಿ ಹಾಗೆ ಅಲಗಾಡದೆ ನಿಶ್ಚಲವಾಗಿ ನಿಂತ್ಕೊಂಡ್ರೆ, ಅಯ್ಯೋ ಇದು ಸ್ಟ್ಯಾಚು, ಯಾರು ನೋಡಿದ್ದಾರೆ ಹೀಗೆ ನಿಂತ್ಕೊಂಡರೆ, ಅಯ್ಯೋ ಎಷ್ಟು ವಿಗ್ರಹ, ಎಷ್ಟು ಚೆನ್ನಾಗಿದೆ, ಅಬ್ಬ ಮೂರ್ತಿ ಎಷ್ಟು ಸುಂದರವಾಗಿದೆ, ನಿಜವಾದ ಮನುಷ್ಯನ ಹಾಗೆ. ಒಂದು ಹಾವು ಬಂತಂತೆ ಮನೆಗೆ. ಹಾವು ಬಂದು ನೋಡಿದ್ದಾರೆ. ಅದು ನೋಡಿ ಇವರು ಮನೆಯಲ್ಲೇ ಕೂತ್ಕೊಂಡ, ಮಾತಾಡ್ತಾ ಸ್ವಲ್ಪ ಹೊತ್ತಿಗೆ ನೋಡಿದಾಗ, ಅಬ್ಬಾ ನೀವು ಎಷ್ಟು ಎಲ್ಲಿಂದ ತಂದಿದ್ದೀರಿ ಹಾವು, ತುಂಬ ಚೆನ್ನಾಗಿದೆ, ನಿಜವಾದ ಹಾವು ಆಗಿದೆ, ನಿಜವಾದ ಹಾವು ಆಗಿದೆ, ಅಬ್ಬಾ ನೀವು ಪ್ಲಾಸ್ಟಿಕ್ ಎಲ್ಲಿಂದ ತಂದಿದ್ದೀರಿ, ಯಾವ ಅಂಗಡಿಯಿಂದ, ಅಬ್ಬಾ ನಿಜವಾದ ಹಾವು ಆಗಿದೆ, ನೋಡಿದ್ದರೆ ನಿಜವೇ ಅನಿಸುತ್ತಾ ಇದೆ. ಅವನು ಬೇರೆ ರೂಮ್ನಲ್ಲಿ ಕೂತಿದ್ದಾನೆ. ಅವನು ಅಂದ್ಕೊಂಡ, ಹಾವಾ ಅವ್ರ ಮೇಲೆ ಎಲ್ಲೋ ಇಟ್ಟಿರ್ಬೋದು ಅನಿಸುತ್ತೆ, ಇಲ್ಲೋ ಏನೋ ಇಟ್ಟಿದ್ದ ಹಿಂದೆ ಒಂದು, ಅದು ಇದ್ದೇ ಅಂದ್ಕೊಂಡು ಅದು ನೋಡ್ತಾ ಇದ್ದಾನೆ ಅಂದ್ಕೊಂಡು, ಓ ಇದು ಹಿಂದೆನೇ ತಂದಿದ್ದು, ತುಂಬ ಹಿಂದಿಂದೆ, ಯಾವಾಗಲೂ ತಂದಿದ್ದೀವಿ, ಇಲ್ಲೇ ಇದೆ ಅಂದೆ. ಇದು ನೋಡೋಣ ಇಂದ ಹತ್ತಿರಕ್ಕೆ ಹೋದ್ರೆ ಅಲಗಾಡಿತು. ಅಯ್ಯೋ ಇದೇನಪ್ಪ, ನಿಜವಾಗಿ ಹಾವಿದೆ ಅಂದ. ನಿಜವಾಗಿ ಆಗಿದೆಯಪ್ಪ ಇದು ಮತ್ತೆ ಹೇಳ್ತಾನೆ. ಅವ್ರು ಅಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದಾನೆ ಕುರ್ಚಿಯಲ್ಲಿ. ಅವ್ರು ಹೇಳ್ತಾನೆ, ಓ ಪ್ಲಾಸ್ಟಿಕ್ ನಿಮಗೆ ನಿಜವಾಗಿ ಅನಿಸುತ್ತಾ ಇದೆಯಾ? ಹೌದಪ್ಪ, ಆ ಪ್ಲಾಸ್ಟಿಕ್ ಹಾಗೆ ಇರ್ತದೆ, ನಿಜವಾಗೇ ಅನಿಸುತ್ತದೆ. ಅವ್ರು ಅಲ್ಲೇ ಕೂತ್ಕೊಂಡು ಮಾತಾಡೋದು, ಇವ್ರು ನಿಜವಾಗಿ ನೋಡ್ತಾ ಇದ್ದ. ಅಂದರೆ ಅಲಗಾಡದೇ ಇದ್ದರೆ ಪ್ಲಾಸ್ಟಿಕ್ ಅನಿಸಿತು, ಸ್ವಲ್ಪ ಹೊತ್ತಿಗೆ ಅಲಗಾಡಿದ ನಂತರ ನಿಜವಾಯಿತು. ಅಂದರೆ ಹಿಂದೆ ಜಡವಾಗಿ ತೋರಿತಲ್ಲ, ಅದು ಯಾರು? ಚೇತನವೇ ಜಡವಾಗಿ ತೋರುತ್ತದೆ. ಹಾಗೆ ಪರಮಾತ್ಮನೇ ಒಂದು ಕಲ್ಲು ಹಾಗೆ, ಪರಮಾತ್ಮನೇ ಭೂಮಿ ಹಾಗೆ, ಪರಮಾತ್ಮನೇ ಮರಗಿಡಗಳ ಹಾಗೆ ತೋರ್ತಾನೆ. ನಿಮಗೆ ಕನಸಿನಲ್ಲಿ ಒಂದು ಕಲ್ಲು ತೋರಲ್ಲವ? ಕನಸಿನಲ್ಲಿ ಒಂದು ಗೋಡೆ ತೋರುತ್ತದೆ, ಭೂಮಿ ತೋರುತ್ತದೆ, ಕುರ್ಚಿ ತೋರುತ್ತದೆ, ಟೇಬಲ್ ತೋರುತ್ತದೆ, ಒಂದು ದೊಡ್ಡ ಬೆಟ್ಟ, ಕಲ್ಲಿನ ಬೆಟ್ಟ ತೋರಲ್ಲವ? ಎಚ್ಚರಗೊಂಡರೆ ಕಲ್ಲೆಲ್ಲಿದೆ? ನಿನ್ನ ಒಳಗೆ ಹೋಯ್ತಾ? ಅಯ್ಯಪ್ಪ ಕಲ್ಲು ನುಂಗಿತೀಯೇನು? ಕಲ್ಲೆಲ್ಲ ಎಲ್ಲಿ ಇಟ್ಕೊಂಡಿದ್ದಿ? ನೀನು ಚೈತನ್ಯ, ಕಲ್ಲಲ್ಲಿ ಹೋಯಿತು. ಅದು ಕಲ್ಲಂತೆ ಅನಿಸಿಕೆ. ಚೇತನದಲ್ಲಿ ಕಲ್ಲು ಅನಿಸಿದ್ದರೆ ಅದು ಚೇತನವೇ. ಅದಕ್ಕೋಸ್ಕರ ಕಲ್ಲೆಂಬುದು ವೃತ್ತಿ, ಮನೋವೃತ್ತಿ, ಪುಸ್ತಕ ವೃತ್ತಿ, ಮಣ್ಣು ವೃತ್ತಿ, ಅದೇನದು ಪೃಥ್ವಿ ಎನ್ನುವುದು ವೃತ್ತಿ, ಸೂರ್ಯ ವೃತ್ತಿ, ಇವೆಲ್ಲ ಮನಸ್ಸಿನ ವೃತ್ತಿಗಳೇ. ಅರಿವೇ ಆ ವೃತ್ತಿ ಆಗ್ತದೆ. ನೀರು ನಿಶ್ಚಲವಾಗಿ ಒಂದು ಪಾತ್ರದಲ್ಲೋ ಅಥವಾ ಒಂದು ಕೆಳಗೆ ಏನದು ಸಿಮೆಂಟ್ದು ಟ್ರಫ್ ಮಾಡಿ ಅದರಲ್ಲಿ ಹಾಕಿದ್ದಾರೆ, ನಿಶ್ಚಲವಾಗಿದ್ದರೆ ಅವ್ರು ಅಂದ್ಕೊಳ್ತಾರೆ ಇದೇನೋ ಚಿತ್ರ ಇದೆ, ಕನ್ನಡಿ ಆಗಿರ್ತದೆ, ಇದೇನು ನೀರು ಅಲಗಾಡ್ತಾ ಇಲ್ಲ. ಮಯಸಭದಲ್ಲಿ ದುರ್ಯೋಧನ ಹಾಗೆ ಅಂದ್ಕೊಂಡನಲ್ಲ, ಅದು ನೀರು ಅಲಗಾಡದಿದ್ದರೆ ಇದೇನೋ ಸುಂದರವಾಗಿ ಗ್ಲಾಸಿನದು ಮಾಡಿದ್ರು ಅಂದ್ಕೊಂಡು ಕಾಲಿಟ್ಟರೆ ಬಿದ್ದುಬಿಟ್ಟ. ನೀರು ಗ್ಲಾಸ್ ಹಾಗೆ ಅನಿಸುತ್ತದೆ, ಗ್ಲಾಸ್ ನೀರು ಹಾಗೆ ಅನಿಸುತ್ತದೆ. ಹಾಗೆ ಚೇತನವು ಜಡ ಹಾಗೆ ಅನಿಸುತ್ತದೆ, ಜಡವಾಗಲ್ಲ. ಪರಮಾತ್ಮ ಜಡಚೇತನವಾಗಿ ಹುಟ್ಟಿಸಿದ. ಚೇತನ ಜಡ ಹೇಗೆ ಹುಟ್ಟಿಸ್ತದೆ? ಅಯ್ಯೋ ರಾಮ, ಇದು ಅದ್ವೈತಿ ಆಗಬೇಕು. ನೀವು ದ್ವೈತಿಗಳಾಗಿರೋದು ನಿಮಗೆ ಅರ್ಥವಾಗಲ್ಲ. ಅದು ಚೇತನದಿಂದ ಜಡವು ಹೇಗೆ ಹುಟ್ಟುತ್ತದೆ? ಪರಮಾತ್ಮ ಜಡ ಹೇಗೆ ಹುಟ್ಟಿಸ್ತಾನೆ? ಚೇತನದಿಂದ ಜಡ ಹುಟ್ಟುತ್ತದೆ. ಅಯ್ಯೋ ಆಶ್ಚರ್ಯ, ಹುಟ್ಟುತ್ತದೆ ಅಂದರೆ ತೋರ್ತದೆ ಅಂತ ಅರ್ಥ ಅಷ್ಟೇ. ಭ್ರಾಂತಿ ಅಧ್ಯಾಸ ಅಷ್ಟೇ, ಮಾಯಿಕ ಎಂದು ಹೇಳಿದ್ದೀವಲ್ಲ, ತೋರ್ತದೆ ಅಷ್ಟೇ. ಆದ್ದರಿಂದ ಈ ಜಡ ಎಂಬುದು ತೋರಿಕನೇ. ಇದು ಯಾರು ತೋರ್ತಾ ಇದ್ದಾರೆ? ಚೇತನ ಪರಮಾತ್ಮ ಪೃಥ್ವಿಯಾಗಿ, ಚೇತನ ಪರಮಾತ್ಮ ಕುರ್ಚಿಯಾಗಿ, ಚೇತನ ಪರಮಾತ್ಮ ಟೇಬಲಾಗಿ, ಚೇತನ ಪರಮಾತ್ಮ ಗೋಡೆಯಾಗಿ, ಚೇತನನೇ ಬೆಟ್ಟ ಆಗಿ, ಸೂರ್ಯನಾಗಿ, ನಕ್ಷತ್ರನಾಗಿ, ಪಂಚಭೂತಗಳಾಗಿ ತೋರ್ತಾ ಇದ್ದಾನೆ. ಆದ್ದರಿಂದ ಚೇತನವು ಅಲಗಾಡದಂತೆ ಕೆಲವು ಗುಣಗಳಿರುವಂತೆ ತೋರಬಹುದು, ತೋರಿದ ಮಾತ್ರದಿಂದ ಆಗಲ್ಲ. ಈಗ ಹೇಳಿ, ಜಡ ಎಲ್ಲಿದೆ? ಎಲ್ಲವೂ ಚೈತನ್ಯ ರೂಪ ಅದ್ವೈತ ಬ್ರಹ್ಮನೇ ಅಂತ ತಿಳ್ಕೊಳ್ಳುವ ಸಾಧ್ಯತೆ ಇದೆಯಾ? ಇದೆ, ಅವಶ್ಯವಾಗಿದೆ. ಅವರು ಹೇಳ್ತಾರೆ, ಜಡ ಇರುವಾಗ ಚೇತನ ಹೇಗಾಗ್ತದೆ? ಎಲ್ಲವೂ ಚೈತನ್ಯ ಬ್ರಹ್ಮ, ಎಲ್ಲವೂ ಅದ್ವೈತ ಬ್ರಹ್ಮ ಹೇಗಾಗುತ್ತದೆ ಅಂತ ಈಗ ಹೇಳಿದ್ದೀವಿ ನೋಡಿ. ಈಗ ಹೇಳಿದ್ದೀವ ಅಲ್ಲವಾ? ಈಗ ಇದಾಗಬೇಕು. ಈ ದೃಷ್ಟ್ಯ ಇಟ್ಕೊಂಡರೆ ನೀವು ಜಡ ಮೇಲನೇ ದೃಷ್ಟಿ ಇದ್ದರೆ ಜಡ ಅನಿಸುತ್ತದೆ. ನೀವು ದೃಷ್ಟಿ ಸ್ವಲ್ಪ ಚೈತನ್ಯ ಕಡೆಗೆ ಬನ್ನಿ, ಆ ಚೈತನ್ಯವಾಗಿ ಜಡವನ್ನು ನೋಡಿ, ಅಯ್ಯೋ ಇದು ಚೈತನ್ಯದ ಇನ್ನೊಂದು ರೂಪವೇ ಅನಿಸುತ್ತದೆ ಅಲ್ಲವೇ? ಚೈತನ್ಯವೇ ಜಡವಾಗಿ ರೂಪ ತಾಳಿ ನಿಂತಿರುತ್ತದೆ. ಹಾಗೆ ಚೈತನ್ಯವು ಜಡವಾಗಿ ತೋರಬಹುದು. ಚೈತನ್ಯದಲ್ಲಿ ಕತ್ತಲೆ ಹೇಗಿರುತ್ತದೆ? ಸೂರ್ಯನನ್ನು ನೋಡಿ ನೇರಾಗಿ ಕಂಡು ಬರ್ತಾನೆ. ಏನು ಕಂಡು ಬರ್ತದೆ?
ಕತ್ತಲೆ ಕಂಡು ಬರ್ತದಲ್ಲ, ಸೂರ್ಯನ ನೋಡಿದಾಗ ಕತ್ತಲೆ ಹೇಗೆ ಕಂಡು ಬರ್ತದೆ? ಆಶ್ಚರ್ಯ ಅಲ್ಲವಾ? ಅದೇ ಕತ್ತಲೆ. ಸೂರ್ಯನನ್ನು ನೋಡುವಕ್ಕೆ ಹೋದರೆ ಕತ್ತಲೆ ಹೇಗೆ ಕಂಡು ಬರ್ತದೆ? ಕತ್ತಲೆ ಅಧ್ಯಾರೋಪಿತ ಅಷ್ಟೇ. ಆ ಬೆಳಕು ಸರಿಯಾಗಿ ನೋಡೋಕ್ಕಾಗದೇ ಇರುವುದೇ ಕತ್ತಲೆ. ಕತ್ತಲೆ ಅಂದರೆ ಏನಿಲ್ಲ, ಪ್ರಕಾಶ ಅಭಾವ. ಪ್ರಕಾಶಾಭಾವ, ಆಬ್ಸೆನ್ಸ್ ಆಫ್ ಲೈಟ್ ಇಸ್ ಡಾರ್ಕ್ನೆಸ್. ಡಾರ್ಕ್ನೆಸ್ ಇಟ್ ಸೆಲ್ಫ್ ಇಸ್ ನಾಟ್ ಎ ಪಾಸಿಟಿವ್ ಎಂಟಿಟಿ. ವೇದಾಂತದಲ್ಲಿ ಕತ್ತಲೆ ಎಂಬುದು ಒಂದು ಪಾಸಿಟಿವ್ ಪದಾರ್ಥ ಅಲ್ಲ, ಬೆಳಕಿನ ರೂಪವೇ, ಬೆಳಕಿನ ಅಭಾವ ಅಷ್ಟೇ. ಬೆಳಕು ನೋಡೋಕ್ಕಾಗ್ತಾ ಇಲ್ಲ, ಅದು ಕತ್ತಲೆ ಅನಿಸುತ್ತದೆ ಅಷ್ಟೇ. ಆದ್ದರಿಂದ ಚೈತನ್ಯವನ್ನೇ ನೀವು ಪರಿಮಿತ ದೃಷ್ಟಿಯ ನೋಡಿದ್ದರೆ ಜಡ ಅನಿಸುತ್ತದೆ ಅಷ್ಟೇ. ನಿಜವಾಗಿ ನೋಡಿದರೆ ಜಡವಿಲ್ಲ. ಆದ್ದರಿಂದ ನೋಡಿ, ಇಲ್ಲಿ ವ್ಯಾವಹಾರಿಕ ದೃಷ್ಟಿಯ ಜಡ ಚೇತನ. ವ್ಯಾವಹಾರಿಕ ದೃಷ್ಟಿಯ ಇಂದ್ರಿಯಗಳಿಂದ ನೋಡಿದ್ದರೆ ನೋಡಿ, ಈ ಇಂದ್ರಿಯಗಳ ಒಳಗೆ ಅರಿವಿದೆ. ಕಣ್ಣಿಗೆ ನೋಡುವ ಸಾಮರ್ಥ್ಯ ಇದೆ, ಕಿವಿಗೆ ಕೇಳುವ ಸಾಮರ್ಥ್ಯ ಇದೆ, ಪಂಚಜ್ಞಾನೇಂದ್ರಿಯಗಳಿಗೆ ತಿಳ್ಕೊಳ್ಳುವ ಸಾಮರ್ಥ್ಯ ಇದೆ, ಕರ್ಮೇಂದ್ರಿಯಗಳಿಗೆ ಕೆಲಸ ಮಾಡುವ ಸಾಮರ್ಥ್ಯ ಇದೆ, ಮನಸ್ಸುಗೂ ಸಂಕಲ್ಪ ಯೋಚನಾ ಫೀಲಿಂಗ್ ಇದೆ, ಬುದ್ಧಿಗೆ ಯೋಚನೆ ಇದೆ, ಮನಸ್ಸುಗೂ ಫೀಲಿಂಗ್ ಇದೆ. ಇವೆಲ್ಲ ಅರಿವಿನ ರೂಪಗಳೇ. ಅರಿವಿನ ಒಂದು ಬಗೆಯ ರೂಪಕ್ಕೆ ಬುದ್ಧಿ ಹೇಳ್ತೀವಿ, ಯೋಚನ. ಅರಿವಿನ ಇನ್ನೊಂದು ಬಗೆಗೆ ಎಮೋಷನ್ ಹೇಳ್ತೀವಿ. ಅರಿವಿನ ಇನ್ನೊಂದು ಬಗೆಗೆ ಕ್ರಿಯಾ ಹೇಳ್ತೀವಿ. ಅರಿವಿನ ಇನ್ನೊಂದು ಬಗೆಗೆ ತಿಳುವಳಿಕೆಗಳು, ಬಗೆ ತಿಳುವಳಿಕೆಗಳು ಎಲ್ಲ ಅರಿವಿನ ರೂಪಗಳೇ. ಅರಿವಿನ ರೂಪವೇ ತೋರುವುದು. ಜಡ ಅಂದರೆ ಏನು? ತೋರುತ್ತದೆ. ಆ ತೋರುವುದಂದರೆ ಕಣ್ಣಿಗೆ ತೋರುವುದಲ್ಲ, ಕಿವಿಗೆ ಕೇಳುವುದು ತೋರಿಕೆನೇ. ಶಬ್ದವಾಗಿ ಕೇಳುತ್ತದೆ, ತೋರ್ತದೆ. ಸ್ಪರ್ಶ ಆಗಿ ಬಿಸಿಯಾಗಿ ತಂಪಾಗಿ ತೋರುತ್ತದೆ. ಬಿಸಿ ತಂಪು ತೋರಿಕೆಗಳು, ಅದು ಸ್ಪರ್ಶೇಂದ್ರಿಯ ತೋರಿಕೆ. ತೋರಿಕೆ ಅಂದರೆ ಆ ವ್ಯಾಪಕ ಅರ್ಥದಲ್ಲಿ ತಗೊಂಡು, ಕಣ್ಣು ಮಾತ್ರ ತೋರಿಕೆ ಅಲ್ಲ. ಸ್ಪರ್ಶೇಂದ್ರಿಯ ತೋರಿಕೆ ಬಿಸಿ ತಂಪು, ಘ್ರಾಣೇಂದ್ರಿಯ ತೋರಿಕೆ ಸುಗಂಧ ದುರ್ಗಂಧ, ನಾಲಿಗೆಯ ತೋರಿಕೆ ರುಚಿ, ಬಗೆ ರುಚಿಗಳು, ಷಡ್ರುಚಿಗಳು, ಅವೆಲ್ಲ ತೋರಿಕೆಗಳೇ. ಹಾಗೆ ಕಣ್ಣಿನ ತೋರಿಕೆ, ಕಿವಿಯ ತೋರಿಕೆ, ಪಂಚಜ್ಞಾನೇಂದ್ರಿಯಗಳ ತೋರಿಕೆಗಳು ಪಂಚತೋರಿಕೆಗಳೇ. ಅವೆಲ್ಲ ಅರಿವಿನ ರೂಪಗಳೇ. ಆದ್ದರಿಂದ ಜಗತ್ತು ಇಂದ್ರಿಯ ಮನಸ್ಸುಗಳ ಮೂಲಕ ಅದೇ ಚೈತನ್ಯ ಈ ರೂಪವಾಗಿ ತೋರ್ತದೆ. ಅಂದರೆ ನೋಡುವ ಇಂದ್ರಿಯಗಳಾಗಿ, ಮನಸ್ಸಾಗಿ, ತೋರುವ ನಾಮರೂಪಗಳಾಗಿ. ನೋಡಿ, ತೋರುವ ರೂಪ, ನೋಡುವ ಇಂದ್ರಿಯ ಮನಸ್ಸುಗಳು ಅಂದರೆ ವೃತ್ತಿ. ನೋಡುವುದೇನೋ ವೃತ್ತಿ, ನೋಡಲ್ಪಡುವುದೇನೋ ವಿಷಯ. ಈ ಎರಡು ಒಂದೇ ಅರಿವು ತೋರ್ತಾ ಇದೆ. ಅದರಲ್ಲಿಯೂ ಅರಿವಿದೆ, ಇದರಲ್ಲಿಯೂ ಅರಿವಿದೆ. ವಿಷಯ ಕನಸಿನಲ್ಲಿರುವಾಗ ಕನಸನ್ನು ನೋಡುವವನು ನೀನು, ಕನಸಿನಲ್ಲಿ ಕಂಡುಬರುವ ಪದಾರ್ಥಗಳು ಅದು ನೀನಲ್ಲವ? ಅದು ನಿಮ್ಮ ಅರಿವಿನಲ್ಲೇ ಇದೆ. ನಿಮ್ಮ ಅರಿವೇ ಕನಸಿನಲ್ಲಿರುವ ಪದಾರ್ಥವಾಗಿ, ಗೋಡೆಯಾಗಿ, ಮರ ಆಗಿ ಕಂಡು ಬರ್ತಾ ಇದೆ. ಅದು ನಿಮ್ಮ ಅರಿವೇ. ನಿಮ್ಮ ಅರಿವೇ ನೋಡುವವನಾಗಿ, ನೋಡಲ್ಪಡುವುದಾಗಿ ಎರಡಾಗಿ ತೋರ್ತಾ ಇದೆ. ಆ ಎರಡರ ಮೂಲಕ್ಕೆ ಹೋಗುವ ಒಂದೇ ಅರಿವು. ಹಾಗೆ ಆ ತರಹ ಇಲ್ಲಿ ನೋಡಿ, ಅದರಿಂದ ವ್ಯಾವಹಾರಿಕ ದೃಷ್ಟ್ಯ ಜಡಚೇತನ ಅನಿಸುತ್ತದೆ, ಪಾರಮಾರ್ಥಿಕ ದೃಷ್ಟ್ಯ ಒಂದೇ ಚೇತನ, ಈಗ ಜಡ ಇಲ್ಲ. ಇದು ಅದ್ವೈತ ದೃಷ್ಟಿ ಅರ್ಥವಾಗದೆ ಸಾಂಖ್ಯ ಮುಂತಾದಿಗಳು ಪ್ರಪಂಚದಲ್ಲಿ ಚೇತನ ಜಡ ಎರಡು ಕಂಡು ಬರ್ತಾ ಇವೆ. ಜೀವರು ಚೇತನ, ನಾಮರೂಪಗಳು ಪದಾರ್ಥಗಳು ಜಡ. ಅದರಿಂದ ಈ ಜಡಕ್ಕೆ ಕಾರಣ ಪ್ರಕೃತಿ, ಚೇತನಕ್ಕೆ ಕಾರಣ ಈಶ್ವರ. ಈ ಎಲ್ಲ ಚೇತನ ಜೀವರಿಗೆಲ್ಲರಿಗೂ ಮೂಲ ಕಾರಣ ಯಾವುದು? ಈಶ್ವರನು. ಈಶ್ವರನಿಂದಲೇ ಜೀವರೆಲ್ಲ ಬಂದರು. ಆಯಿತು. ಎಲ್ಲ ಚೇತನಗಳಿಗೆ ಒಂದು ಮೂಲ ಚೇತನ, ಎಲ್ಲ ಜಡಗಳಿಗೆ ಒಂದು ಮೂಲ ಜಡ. ಪ್ರಕೃತಿ ಪುರುಷ ಎರಡು ಎಂದಿಗೂ ಪಕ್ಕಪಕ್ಕದಲ್ಲಿರುತ್ತವೆ, ಹೀಗೆ ತಿಳ್ಕೊಂಡು ಬಿಟ್ಟರು. ಪ್ರಕೃತಿಯೂ ಚೇತನವೇಪ, ಅದಾಗಲ್ಲ, ಪ್ರಕೃತಿ ಜಡವೇ, ಹೀಗೆ ಹೇಳಿಬಿಟ್ರು. ಪ್ರಕೃತಿಯೂ ಚೇತನವೇ, ಚೇತನವೂ ಚೇತನವೇ, ಪುರುಷನೂ ಚೇತನವೇ, ಒಂದೇ ಚೇತನ ಪ್ರಕೃತಿಯಾಗಿ ಚೇತನವಾಗಿ ತೋರ್ತಾ ಇದೆ. ಇದು ಆಗಬೇಕು, ಇದು ಗೊತ್ತಾಗಬೇಕು. ಇದು ಅದ್ವೈತದಲ್ಲೇ ಸ್ಪೆಷಲ್, ಬೇರೆ ಎಲ್ಲಿ ಇರಲ್ಲ. ಆದ್ದರಿಂದ ಸುಷುಪ್ತಿ ಅನುಭವ, ಆ ಸಾಕ್ಷಿ ಅನುಭವ ದೃಷ್ಟಿಯ ನೋಡಿದ್ದರೆ ಸಾಕ್ಷಿಯ ತೋರಿಕೆನೇ ಜಡ. ಜಡ ಎಂಬುದೇನಿಲ್ಲ. ಸಾಕ್ಷಿಯೇ ಪ್ರಪಂಚಾಕಾರ, ಭೂಮಿ ಆಕಾರ, ಸೂರ್ಯಾಕಾರ, ಚಂದ್ರ, ಪಂಚಭೂತಗಳ ಆಕಾರವಾಗಿ ಸಾಕ್ಷಿ ತೋರ್ತಾ ಇದೆ. ಅದೇ ಸಾಕ್ಷಿ ನೋಡುವ ಇಂದ್ರಿಯಗಳು ಮನಸ್ಸುಗಳಾಗಿ, ಈ ಪಕ್ಕ ನೋಡುವ ಇಂದ್ರಿಯ ಮನಸ್ಸುಗಳು, ಆ ಪಕ್ಕ ತೋರುವ ನಾಮರೂಪಗಳು, ಎರಡು ಒಂದೇ ಅರಿವಾಗ್ತಾ ಇದೆ. ಅದರಿಂದ ನೀವು ಎರಡರ ಮೂಲಕ್ಕೆ ತಲುಪು. ಅಲ್ಲಿ ನೋಡಿದರೆ ಅದೇ ಸಾಕ್ಷಿ, ಅದೇ ನೋಡುವವನು, ಅದೇ ನೋಡಲ್ಪಡುವನು, ಅದೇ ಜ್ಞಾತೃ, ಅದೇ ಜ್ಞೇಯ, ಎರಡೂ ಒಂದೇ ಸಾಕ್ಷಿ. ಸಾಕ್ಷಿಯಲ್ಲಿ ವಿಂಗಡವಿಲ್ಲ. ಇದು ಜ್ಞಾನ. ಏಕತ್ವ ಅಂದರೆ ಈ ಅರ್ಥದಲ್ಲಿ ಏಕತ್ವ.
ಈಗ ರಾಜಕಾರಣಿಗಳ ಏಕತ್ವ ಏನು? ಒಬ್ಬರೇ ದೇವರು ಸ್ವರ್ಗದಲ್ಲಿದ್ದಾರೆ, ಅವನೇ ಅಲ್ಲ, ಅವನೇ ಮುಸಲ್ಮಾನ ದೇವರು, ಅವರೇ ಕ್ರಿಶ್ಚಿಯನ್ ದೇವರು, ಹಿಂದೂ ದೇವರು, ಎಲ್ಲರೂ ಒಂದೇ. ಇದೆಲ್ಲ ಮಕ್ಕಳ ಮಾತು. ಆ ರಾಜಕಾರಣಿಗಳು ಮೊದಲು ಕುಳಿತುಕೊಂಡು ವೇದಾಂತ ಕಲಿಯಬೇಕು. ಯಾರು ಕಲಿಯಬೇಕಾಗಲ್ಲ, ಇನ್ನೊಬ್ಬರು ಉಪದೇಶನೆ ಮಾಡ್ತಾರೆ ಅಲ್ಲ. ಅವರನ್ನು ಕರೆದು ವೇದಿಕೆ ಮೇಲೆ ಕೂರಿಸಿ ಮೈಕ್ ಕೊಟ್ಟು ಏನಾದರೂ ಹೇಳಿ ಅಂತ ಹೇಳ್ತಾರೆ. ಅವನು ಹೇಳಿದ್ರೆ ಏನು ಮಾಡ್ತಾನೆ, ಮತ್ತೆ ಅಲ್ಲಿ ಓಟೇ ನೋಡ್ಕೊಳ್ತಾರೆ. ಎಷ್ಟು ಹೆಚ್ಚು ಜನರಿದ್ದಾರೆ, ನಾನು ಎಲ್ಲರೂ ಪ್ರಶಂಸೆ ಮಾಡಿ ಯಾರ್ಯಾರಿದ್ದಾರೆಲ್ಲ ನೋಡ್ಕೊಳ್ತಾರೆ, ನನಗೆ ಯಾರಿಂದ ಎಷ್ಟು ಓಟ್ಗಳು ಬರುತ್ತೆ. ಏನಾದರೂ ನಿಜವಾಗಿ ಇದ್ದ ಹಾಗೆ ಹೇಳಿಬಿಟ್ರೆ ಮೇಲೆ ಅವರ ಪಾರ್ಟಿನಿಂದ ಏನಪ್ಪ ನೀವು ಅಲ್ಲಿ ಹೋಗಿ ನಮಗೆ ಓಟು ಬರದಂತೆ ಮಾಡಿದ್ದು, ಏನು ಮಾಡಿದ್ದೆ ಅದು ಹೇಳ್ತಾರೆ. ಹಾಗೆ ಹೇಳಬೇಡ, ಎಲ್ಲರನ್ನು ಪ್ರಶಂಸೆ ಮಾಡು, ಹಿಂದೂ ಮತವೇ ಶ್ರೇಷ್ಠ ಹೇಳಬೇಡ. ಆಯ್ತು ಇನ್ನೊಂದು ಸಲ ಹಾಗೆ ಹೇಳ್ತೀನಿ. ಈಗ ಮರಿ ಇಷ್ಟೊತ್ತು ಹೇಳಿದ್ದಕ್ಕೆ ಏನು ತಪ್ಪು? ಅವ್ರು ಹೇಳ್ತಾರೆ, ನೋ ಐ ವಾಸ್ ರಾಂಗ್ಲಿ ಕೋಟೆಡ್, ಐ ಡಿಡ್ ನಾಟ್ ಮೀನ್ ಇಟ್ ಹೇಳಿಬಿಟ್ಟನಾ? ರಾಜಕಾರಣಿಗಳಿಗೆ ಅದೊಂದೇ ಚೆನ್ನಾಗಿ ಬುದ್ಧಿದೆ. ಐ ವಾಸ್ ರಾಂಗ್ಲಿ ಕೋಟೆಡ್, ಐ ವಾಸ್ ಮಿಸ್ಅಂಡರ್ಸ್ಟುಡ್. ಏನು ಸರಿಯಾದ ತಿಳುವಳಿಕೆ? ಎಲ್ಲ ಮತಗಳ ಸಮಾನನೇ ಹೇಳಿದೆ ನಾನು. ಹಿಂದೂ ಮತ ಶ್ರೇಷ್ಠ ಹೇಳಲಿಲ್ಲ. ನಾನು ಹಿಂದೂ ಪಕ್ಷಪಾತಿ ಅಲ್ಲ, ನಾನು ಎಲ್ಲರನ್ನು ಆಧರಿಸ್ತೀನಿ. ಒಂದು ಮುಸಲ್ಮಾನ ಹೇಳ್ತಾರೆ, ನಾನು ಎಲ್ಲರನ್ನು ಆಧರಿಸ್ತೀನಿ. ಬುದ್ಧಿ ನೋಡಿ. ಹಿಂದೂಗಳಿಗೆ ಸೆಲ್ಫ್ ಕಾನ್ಫಿಡೆನ್ಸೇ ಇಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಮಾತಾಡ್ತೀವಲ್ಲ, ಫಸ್ಟು ರಾಜಕಾರಣಿಗಳು ಕಲಿಯಬೇಕು. ಭಾರತೀಯ ರಾಜಕಾರಣಿಗಳೇ ಅಲ್ಲ, ಇಂಗ್ಲೆಂಡ್ ರಾಜಕಾರಣಿಗಳು, ಅಮೆರಿಕ ರಾಜಕಾರಣಿಗಳು ಎಲ್ಲರೂ ಮೂರ್ಖರು. ಆ ಮುಸಲ್ಮಾನರು ತಲೆ ಮೇಲೆ ಕೂರಿಸಿಕೊಂಡು ಯುರೋಪಿಯನ್ ಕಂಟ್ರೀಸ್ ಎಲ್ಲ ಸಫರ್ ಆಗ್ತಾಯಿ. ಅಲ್ಲಿ ರಾಜಕಾರಣಿಗಳು ಮೂರ್ಖರೇ. ಎಲ್ಲರೂ ಕಲಿಯಬೇಕು. ಭಾರತೀಯರೇ ಅಲ್ಲ, ಎಲ್ಲರೂ ಹಾಗೆ. ಆದ್ದರಿಂದ ನೋಡಿ, ಜಡಚೇತನ ತಾನೇ. So quite real from the empirical standpoint, the universe as effect is non-different from the cause. ಕಾರ್ಯವು ಕಾರಣಕ್ಕಿಂತ ಬಿಡಿಯಾಗಿಲ್ಲ. ಆಭರಣ ಎಂಬುದು ಒಂದು ವಸ್ತುವ. ಮೊದಲು ಚಿನ್ನ ಇತ್ತು, ಚಿನ್ನಗಿಂತ ಅತಿರಿಕ್ತವಾಗಿ ಆಭರಣ ಹುಟ್ಟಿತ. ಹಸುವಿನಿಂದ ಕರು ಹುಟ್ಟಿದ ಹಾಗೆ ಚಿನ್ನದಿಂದ ಆಭರಣ ಹುಟ್ಟಿದ್ದರೆ ಆಭರಣ ಇಟ್ಕೊಂಡು ಚಿನ್ನ ತೆಗೆದುಬಿಟ್ಟಿದ್ದು ಬದುಕಬಹುದಾ? ಆಯಿತು, ಆಭರಣ ಮಾತ್ರ ತಗೋ, ಚಿನ್ನ ಬಿಟ್ಟುಬಿಡು, ಎಷ್ಟು ಆಭರಣ ಇರುತ್ತದೆ? ಅಲ್ಲಿ ಏನೂ ಇಲ್ಲ. ಆಭರಣದ ಇನ್ನೊಂದು ವೇ ಆಫ್ ಅಪಿಯರೆನ್ಸ್ ಅಷ್ಟೇ. ಕುಳಿತಿರುವ ಮನುಷ್ಯ ನಿಂತಿರುವವನು ಬಗ್ಗುತ್ತಾನೆ ಅಷ್ಟೇ. ಕುಳಿತಿರುವುದು, ನಿಂತಿರುವುದು, ಬಗ್ಗುವುದು ಇನ್ನೊಂದು ಭಂಗಿ ಅಷ್ಟೇ, ನೃತ್ಯ ಭಂಗಿ. ವಸ್ತು ಅಲ್ಲ, ತೋರುವ ಬಗೆ ಅಷ್ಟೇ. ವಸ್ತು ಅದೇ ವ್ಯಕ್ತಿ ಇನ್ನೊಂದು ಬಗೆ ತೋರ್ತಾನೆ ಅಷ್ಟೇ. ಇಲ್ಲಿ ಹೀಗೆ ನೃತ್ಯ ಮಾಡುವಾಗ ಕೈ ಎತ್ತುತ್ತಾನೆ, ಆಗ ಹೀಗೆ ಮಾಡ್ತಾನೆ, ಇನ್ನೇನು ಹೀಗೆ ಮಾಡಿದ್ದರೆ ನಾನು ನಾಲ್ಕು ವ್ಯಕ್ತಿಗಳಾಗಿಬಿಟ್ಟಿದ್ದೀನ? ಒಬ್ಬನೇ ವ್ಯಕ್ತಿ 4 ಬಗೆ ತೋರುವುದಷ್ಟೇ. ಹಾಗೆ ಅದು ಒಂದೇ ಜಡವಾಗಿ, ಚೇತನವಾಗಿ, ನಾಮರೂಪವಾಗಿ ಎಲ್ಲ ತೋರ್ತಾ ಇದೆ. ಆದ್ದರಿಂದ ದ ಯೂನಿವರ್ಸ್ ಅದರಿಂದ ಕಾರ್ಯ ಅಂದರೆ ಏನು? ತೋರುವ ಬಗೆಗೂ ಕಾರ್ಯ ಹೇಳಿದ್ದೀವಿ. ಕಾರ್ಯಕಾರಣ. ಜಗತ್ತಂದರೆ ಕಾರ್ಯ ಅಂದರೆ ತೋರುವ ಬಗೆ ಅಂದರೆ ಇರುವಿಕೆನೇ ತೋರುತ್ತದೆ. ಅದರಿಂದ ಇರುವಿಕೆಗೆ ತೋರಿಕೆ ಎಂದು ಇನ್ನೊಂದು ಹೆಸರು. ಅಲ್ಲಿ ತೋರಿಕೆ ಎಂಬುದು ಬಿಡಿಯಾಗಿಲ್ಲ ಅಷ್ಟೇ. ಆ ಇರುವ ತತ್ವವನ್ನೇ, ಪರಮಾತ್ಮ ತತ್ವವನ್ನೇ ಅನೇಕ ಬಗೆಯಾಗಿ ಹೇಳ್ತಾ ಇದ್ದೀವಿ. ದ ಯೂನಿವರ್ಸ್ ಆಸ್ ಎನ್ ಎಫೆಕ್ಟ್ ಈಸ್ ನಾನ್ ಡಿಫ್ರೆಂಟ್ ಫ್ರಮ್ ದ ಕಾಸ್ ಆರ್ ಬ್ರಹ್ಮನ್ ಆ್ಯಂಡ್ ಈಸ್ ಎಸೆನ್ಷಿಯಲಿ ಒನ್ ವಿತ್ ಬ್ರಹ್ಮನ್. ಇದಕ್ಕೆ ಶಂಕರರು ಒಂದು ವಾಕ್ಯ ಹೇಳ್ತಾರೆ, ಒಂದು ಹೇಳೋಣ. ಇಷ್ಟೊತ್ತು ನಾನು ಹೇಳಿದ್ದೇ ಒಂದು ವಾಕ್ಯ. ತಸ್ಮಾತ್ ಯಥಾ ಘಟಕರಕಾದ್ಯಾಕಾಶಾನಾಂ ಮಹಾಕಾಶ ಅನಂತ್ಯಂ. ಲೈಟೇ ಸಾಕಾಗಲ್ಲ ಇದು. ಘಟಕರಕಾದ್ಯಾಕಾಶಾನಾಂ ಮಹಾಕಾಶ ಅನಂತ್ಯಂ ಯಥಾ ಮೃಗತೃಷ್ಣಿಕೋದಕಾದೀನಾಂ ಉಷರಾದಿಭ್ಯೋ ಅನನ್ಯತ್ವಾತ್. ಮೃಗತೃಷ್ಣಿಕ, ಆ ಬಿಸಿಲು ಕುದುರೆ ಅಲ್ಲಿರುವ ಮರಳು ಭೂಮಿಗಿಂತ ಬಿಡಿಯಾಗಿಲ್ಲ, ಹಾವು ಹಗ್ಗಕ್ಕಿಂತ ಬಿಡಿಯಾಗಿಲ್ಲ, ಮಡಿಕೆ ಮಣ್ಣುಕ್ಕಿಂತ ಬೇರೆ ಅಲ್ಲ. ಮಡಿಕೆ ಮಣ್ಣು 2 ವಸ್ತುಗಳ, ಅಥವಾ ಮಣ್ಣಿದೆ, ಮಡಿಕೆ ಆ ಮಣ್ಣಿನ ಒಂದು ಭಂಗಿ. ಮುದ್ದೆ ಆಕಾರ, ಮುದ್ದೆ ಮಾಡ್ತೀವಿ, ಉದ್ದ ಮಾಡ್ತೀವಿ, ಅಗಲ ಮಾಡ್ತೀವಿ, ತಟ್ಟ ಆಕಾರ ಮಾಡ್ತೀವಿ, ಏನದು ಲೋಟ ಆಕಾರ ಮಾಡ್ತೀವಿ. ಆಕಾರ ಬದಲಾಯಿಸಿದರೆ ಮಣ್ಣು ಇನ್ನೊಂದು ಆಗುತ್ತದೆ, ಮಣ್ಣೇ ಇರ್ತದೆ. ಮನುಷ್ಯನು ಕೂತಿರ್ತಾನೆ, ನಿಂತಿರ್ತಾನೆ, ಹೀಗೆ ಮಾಡ್ತಾನೆ, ಡ್ಯಾನ್ಸ್ ಮಾಡಿ ಇನ್ನೊಬ್ಬ ಮನುಷ್ಯ ಆಗ್ತಾನೆ, ಅವನೇ ಇರ್ತಾನೆ. ಹಾಗೆ ಅದೇ ಬಗೆ ತೋರುವುದಷ್ಟೇ. ಇರುವ ವಸ್ತು ಒಂದೇ, ಅದು ಹೇಳೋದು. ಅದರಿಂದ ದೃಷ್ಟನಷ್ಟ ಸ್ವಭಾವತ್ತು. ಸುಮ್ಮನೆ ತೋರ್ತದೆ ಹೊರತು ಅಲ್ಲೇನು ನಿಜವಾಗಿಲ್ಲ. ತೋರಲ್ಲ ಅಷ್ಟೇ. ತೋರುವುದರಿಂದ ಅದೇನು ಹುಟ್ಟುಕೊಂಡು ತೋರಲ್ಲ. ತೋರಿದ್ದೇನು ಹೊಸದಾಗಿ ಹುಟ್ಟುತ್ತಾ ಇಲ್ಲ, ಸುಮ್ಮನೆ ಅನಿಸುತ್ತದೆ. ಇರುವುದೇನೋ ನಿಜವಾಗಿದೆ. ದೃಷ್ಟನಷ್ಟ ಸ್ವರೂಪತ್ವಾತ್
ಸ್ವರೂಪೇಣ ಅನುಪಾಖ್ಯತ್ವ, ಸ್ವರೂಪದಿಂದ ತನ್ನ ಸ್ವರೂಪಕ್ಕಿಂತ ಬಿಡಿಯಾಗಿಲ್ಲ. ಏವಂ ಅಸ್ಯ ಭೋಗ್ಯಭೋಕ್ತೃಾದಿ ಪ್ರಪಂಚಜಾತಸ್ಯ ಬ್ರಹ್ಮ ವ್ಯತಿರೇಕೇಣ ಅಭಾವ. ಅದರಿಂದ ಈ ಭೋಗ್ಯ ಅಂದರೆ ಜ್ಞಾತೃಜ್ಞೇಯ, ಸಬ್ಜೆಕ್ಟ್ ಆಬ್ಜೆಕ್ಟ್ ಎಲ್ಲವೂ ಬ್ರಹ್ಮವೇ, ಬ್ರಹ್ಮಕ್ಕಿಂತ ಬಿಡಿಯಾಗಿಲ್ಲ. ನಾವು ಕನಸನ್ನು ಒಟ್ಟಾಗಿ ನೋಡು. ಕನಸಿನಲ್ಲಿ ನಾನು ಜ್ಞಾತೃವಾಗಿ ನೋಡಿದ್ದರೆ ಏನಾಗುತ್ತದೆ? ಎರಡಾಗುತ್ತದೆ. ನಾನು ಜ್ಞಾತೃವಾಗಿ ನೋಡಿದ್ದರೆ ಜ್ಞೇಯ ಕಂಡು ಬರುತ್ತದೆ, ಜ್ಞಾತೃಜ್ಞೇಯ ಬೇರೆ ಅನಿಸುತ್ತದೆ, ಎರಡೂ ಆಗುತ್ತದೆ. ಜ್ಞೇಯ ಕಂಡು ಬರುತ್ತದೆ, ಅದಕ್ಕಿಂತ ನಾನು ಬೇರೆ ಅನಿಸುತ್ತದೆ, ಎರಡು ಬುದ್ಧಿಗಳು. ಇಲ್ಲಿ ಎರಡು ಬಿಡಬೇಕಂದ್ರೆ ಅರ್ಥವೇನು? ಎರಡೆಂಬ ವಿಂಗಡ ಮಾಡದೆ ಎರಡರಲ್ಲಿ ಏನಿದೆ ನೋಡು, ಮೂಲ ಸ್ವರೂಪ ಯಾವುದು? ಈ ನೋಡುವವನು ಎನ್ನುವುದು ವೃತ್ತಿ, ಈ ವೃತ್ತಿಯ ಮೂಲ ಸ್ವರೂಪ ಅರಿವು. ನೋಡಲ್ಪಡುವುದು ಜ್ಞೇಯ ಎನ್ನುವುದು ವೃತ್ತಿಯ ಮೂಲ ಸ್ವರೂಪ ಅರಿವು. ಆ ಅರಿವೇ ಜ್ಞೇಯ, ಅಜ್ಞೇಯ ಅರಿವೇ ಜ್ಞಾತ. ಆ ಅರಿವಿಗಿಂತ ಬೇರೆ ಇಲ್ಲ. ಇಷ್ಟು ಇದನ್ನೇ ಇಲ್ಲಿ ಹೇಳಿದ್ದಾರೆ ಏಕತ್ವ ಎನ್ನುವುದು. ಹಿಯರ್ ದ ಎಕ್ಸ್ಪೀರಿಯನ್ಸಿಂಗ್ ಸೆಲ್ಫ್ಸ್ ಆರ್ ಇಲ್ಲಸ್ಟ್ರೇಟೆಡ್ ಬೈ ಪಾಟ್ ಈಟರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಥಿಂಗ್ಸ್ ಆರ್ ಕಂಪೇರ್ಡ್ ಟು ಮಿರೇಜ್ ಈಟರ್. ಅಷ್ಟೇ, ಮಿರಾಜ್ ವಾಟರ್. ಇದು ಏಕತ್ವ. ಇದು 20 ಆಯಿತು. ಈಗ 21 ಇದೆ. 21 ಇನ್ನೂ ಸ್ವಲ್ಪ ಸೂಕ್ಷ್ಮ ಇದೆ. 21ನಲ್ಲಿಯೂ ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಅಂದರೆ ಏನು ಹಿಂದೆ ಸ್ವಲ್ಪ ಹೇಳಿದ್ದೇವೆ. ಈಗ ಇನ್ನೊಂದು ದೃಷ್ಟ್ಯ ಆ ಸತ್ತ ಅಂದರೆ ಏನು, ವ್ಯಾವಹಾರಿಕ ಸತ್ತ ಅಂದರೆ ಏನು ಅದು ಹೇಳ್ತಾರೆ. ಐ ಥಿಂಕ್ ಈಗ ಆಗಲ್ಲ, 12 ಆಗೇ ಬಿಟ್ಟಿದೆ. ಈಗ ಮತ್ತೆ ಮುಂದಿನ ಕ್ಲಾಸ್ ಯಾವಾಗ ಆಗ್ತದೋ ಹೇಳೋಣ, ಹೇಳ್ತೀನಿ ನಾನು. ಮೋಸ್ಟ್ಲಿ ಅಂದರೆ ಈಗನೇ ಹೇಳಿಬಿಡಲ್ಲ. ಇವತ್ತು ಯಾವಾಗ ದಿವಸ ಮುಗೀತದೋ ನೆಕ್ಸ್ಟ್ ಡೇ ಬರ್ತೀವಿ ಅಷ್ಟೇ. ಇವತ್ತು 21 ಡೇಸ್ ಎಂದು ಹೇಳಿದ್ದಾರೆ. ಆ 21 ಡೇಸ್ ನಿನ್ನೆ ಶುರುವಾಯಿತಲ್ಲ, ಇವತ್ತಿನಿಂದ 20 ದಿವಸ ಅನಂತರ ಬರ್ತೀನಿ. ಆವಾಗ ಹೇಳೋ ಅಲ್ಲಿ ಅಥವಾ ಎಲ್ಲಿ ಹೇಳ್ಬೋದಂದ್ರೆ ಅಲ್ಲಿ ಪರಿಭಾಷೆನೋ ಇದೋ ಹೇಳ್ತೀನಿ. ಇದು ಹೇಳಲ್ಲ, ಪರಿಭಾಷೆನೇ ಹೇಳಲ್ಲ, ಯಾವುದೇ ಒಂದು ಪರಿಭಾಷೆನೇ చెప్పಲ್ಲ. ಸರಿ, ಆ ಪರಿಭಾಷೆ ಮುಗಿಸ್ತಾನು, ಬಂದಾಗ ಇದು ಕಂಟಿನ್ಯೂ ಮಾಡೋಣ. ಅದು ಪರಿಭಾಷೆ ಮುಗಿಸ್ಬಿಡೋಣ. ಸ್ವಲ್ಪ ಇದೆ, ಅದು ಒಂದು ಐ ಥಿಂಕ್ 10 ಅಥವಾ 15 ಪಾಠಗಳೆಲ್ಲ ಅದು ಮುಗಿಯಲೇಬಹುದು. ಅದೊಂದು ಪುಸ್ತಕ ಮುಗಿಯಲಿ. ಅದು ಮುಗಿದು ಬಿಟ್ಟರೆ ಮುಂದಿನದು ಯಾವುದೋ ಮಾಂಡುಕ್ಯನೋ ಯಾವುದೋ ತಗೊಳ್ಳಬಹುದು. ಅದು ಮುಗಿಸ್ಬಿಡಲಿ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.